ಜೀವಕ್ಕೆ ಉಡುಗೊರೆಯಾಗಿ ಹರುಷವನಿ ತಂದೆ. ಉದುರಿದ ಮನಸ್ಸಿಗೆ ಭರವಸೆಯಾಗಿ ಬಾಳಲಿ ನೀ ಮತ್ತೆ. ಬಳಲಿದ ಜೀವಕ್ಕೆ ಉಡುಗೊರೆಯಾಗಿ ಹರುಷವನಿ ತಂದೆ. ನನ್ನ ಆತ್ಮದ ಹಸಿವನು ನೀಗಲು ನಿನ್ನ ದೇಹವ ನೀಡಿರುವೆ. ನನ್ನ ಪಾಪದ ಕಲೆಗಳ ಅಳಿಸಲು ನಿನ್ನ ರಕ್ತವ ಸುರಿಸಿರುವೆ. ನನ್ನ ಹೃದಯದ ಪ್ರಭು ನೀನೇ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಪ್ರವೇಶಿಸುವನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪವಾಡ ಪುರುಷ ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರ ವಾರ್ಷಿಕ ಮಹೋತ್ಸವದ ಆಚರಣೆಗೆ ನಿಮ್ಮೆಲ್ಲರನ್ನು ಸಂತೋಷವಾಗಿ ಸ್ವಾಗತ ಮಾಡುತ್ತೇನೆ. ಈಗಾಗಲೇ ಮೊದಲ ಬಲಿಪೂಜೆಯಲ್ಲಿ ಸರ್ವರನ್ನು ಸ್ವಾಗತ ಮಾಡಿದ್ದೇನೆ. ಈಗ ಹೆಚ್ಚು ಸಂಖ್ಯೆಯಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿರುವ ನಿಮ್ಮೆಲ್ಲರನ್ನು ಸ್ವಾಗತ ಮಾಡುವ, ವಿಶೇಷವಾಗಿ ಅತಿವಂದನೆಯ ಡಾಕ್ಟರ್ ರಫಾಯಿಲ್ ಆರೋಗ್ಯ ಸ್ವಾಮಿ, ಮೈಸೂರು ಧರ್ಮಕ್ಷೇತ್ರ. ಈ ಧರ್ಮಕ್ಷೇತ್ರದಿಂದ ಇಲ್ಲಿಗೆ ಬಂದು ನನ್ನ ಒಂದು ಪುಟ್ಟ ಕರೆಯೋಲಿಗೆ ಹೋಗೊಟ್ಟು ಇಲ್ಲಿ ಬಂದು ಬಲಿಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಿ ನಮಗಾಗಿ ಆಶೀರ್ವದಿಸಲು ಬಂದಿರುವ ಗುರುಗಳನ್ನು ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ, ಗುರುಗಳ ಪರವಾಗಿ ಕೈ ಚಪ್ಪಟೆ ಸಂತೋಷದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ಪೀಠದ ಮೇಲೆ ಅಲಂಕೃತಗೊಂಡಿರುವ ಗುರುಗಳಿಗೆ ಮುಖ್ಯವಾಗಿ ಅತ್ಯವಂದನ ಸ್ವಾಮಿ ಪ್ಯಾಟ್ರಿಕ್ ಪಿಂಟೋ, ಅತ್ಯವಂದನ ಸ್ವಾಮಿ ಬಾಲರಾಜ್, ಅತ್ಯವಂದನ ಸ್ವಾಮಿ ಶಾಂತಕುಮಾರ್ ಮತ್ತು ಅತ್ಯವಂದನ ಸ್ವಾಮಿ ಸಚಿನ್ ಇವರನ್ನು ಮತ್ತೊಮ್ಮೆ ನನ್ನ ಮತ್ತು ಗುರುಗಳ ನಿಮ್ಮೆಲ್ಲರ ಪರವಾಗಿ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮಗಾಗಿ ಪ್ರಾರ್ಥಿಸಿ ಆಶೀರ್ವದಿಸಲು ಅವರನ್ನು ಸಹ ಕೈ ಚಪ್ಪಳ ತಟ್ಟೆ ಸಂತೋಷದಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮುಖ್ಯವಾಗಿ ಮೊದಲಿನ ಬಲಿಪೂಜೆಯಲ್ಲಿ ಬೆಳಗ್ಗೆ ಬಂದು ಇಷ್ಟೊಂದು ಸಿದ್ಧತೆ ಮಾಡಿಕೊಂಡು ದೊಡ್ಡ ಕಮ್ಮನಹಳ್ಳಿ ಬಾಣಸವಾಡಿಯ ಭಕ್ತಿ ಗಾನವೃಂದದವರನ್ನು ಮತ್ತೊಮ್ಮೆ ಈ ಬಲಿಪೂಜೆಯಲ್ಲಿ ಹಾಡುಗಳೊಂದಿಗೆ ನಮ್ಮನ್ನು ಸ್ವರ್ಗದತ್ತ ಆಧ್ಯಾತ್ಮಿಕವಾಗಿ ಬೆಳೆಸಲು ಮುನ್ನಡೆಸಲು ಅವರನ್ನು ಸಹ ಕೈ ಚಪ್ಪಳ ತಟ್ಟಿ ಸ್ವಾಗತ ಮಾಡುತ್ತೇನೆ. ಹಾಗೆಯೇ ನೇರ ಪ್ರಸಾರ ಮಾಡುವ ಚಂದ್ರು ಅವರಿಗೂ ಸ್ವಾಗತವನ್ನು ಕೋರುತ್ತಾ, ಮುಖ್ಯವಾಗಿ ಈ ಧರ್ಮ ಕೇಂದ್ರದ ಅಭಿವೃದ್ಧಿಗಾಗಿ ಅನೇಕ ಕುಟುಂಬಸ್ಥರು ಮುಂದೆ ಬಂದು ಸಹಕರಿಸಿದ್ದಾರೆ. ಈ ಆಶ್ರಯ ಇರಬಹುದು, ಕಾಂಕ್ರೀಟ್ ಕೆಲಸ ಇರಬಹುದು, ಅನೇಕ ಉದಾಹರಣೆಗಳನ್ನು ನೀವು ಕಣ್ಣಾರೆ ನೋಡುತ್ತಿದ್ದೀರಿ. ಎಷ್ಟೊಂದು ಅಭಿವೃದ್ಧಿ ಇಲ್ಲಿ ಹೊಂದಲು ಕಾರಣ ನೀವು ಇದಕ್ಕೆ ಕಾರಣ ಸಾಕ್ಷಿಯಾಗಿದ್ದೀರಿ. ನಿಮ್ಮ ಉದಾರ ಮನಸ್ಸು, ನಿಮ್ಮ ಉದಾರ ಕೊಡುಗೆ ಅನೇಕ ಕುಟುಂಬಸ್ಥರು ಮತ್ತು ಎಲೆಮರೆ ಕಾಯಿದೆ ಸಹಕಾರ ಮಾಡುತ್ತಿರುವ ದಾನಿಗಳನ್ನು ಸ್ಮರಿಸುತ್ತಾ ಎಲ್ಲ ಕುಟುಂಬಸ್ಥರ ಅಭಿಪ್ರಾಯ ಆರೋಗ್ಯಕ್ಕಾಗಿ, ದಾನಿಗಳ ಕುಟುಂಬಸ್ಥರ ಅಭಿಪ್ರಾಯಕ್ಕಾಗಿ ಮತ್ತು ಇಲ್ಲಿ ಯಾತ್ರಾರ್ಥಿಗಳಾಗಿ ಪವಾಡ ಪುರುಷ ಅಂತೋಣಿಯವರ ಅನುಗ್ರಹ ವರಪ್ರಸಾದ ಪಡೆದುಕೊಂಡು ಬಂದಿರುವ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಪ್ರತಿಯೊಬ್ಬರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಗುರುಗಳೇ, ಕನ್ಯಾಸ್ತ್ರೀಯರೇ ಹಾಗೂ ಮಕ್ಕಳೇ, ಪವಾಡ ಪುರುಷರೆಂದೇ ಘೋಷಿಸಲ್ಪಟ್ಟಿರುವ ಸಂತ ಅಂತೋಣಿಯವರ ಮಹೋತ್ಸವವನ್ನು ಆಚರಿಸಲು, ಅವರ ಮುಖಾಂತರ ತಂದೆ ದೇವರಿಗೆ ಆರಾಧನೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಲು
ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ. ದೂರ ಹತ್ತಿರ, ನಗರ ಪಟ್ಟಣ ಹಳ್ಳಿಗಳಿಂದ, ನಾನಾ ಸ್ಥಳಗಳಿಂದ ನೀವು ಬಂದಿದ್ದೀರಿ. ಎಲ್ಲರ ಉದ್ದೇಶಗಳು ಎರಡು ಆಗಿರುತ್ತದೆ. ಮೊದಲನೇದಾಗಿ, ಸಂತ ಅಂತೋಣಿಯರ ಮುಖಾಂತರ ನೀವು ಏನೇನೋ ವರಗಳನ್ನು ನೀವು ಪಡೆದುಕೊಂಡಿರಬಹುದು. ಆದುದರಿಂದ ವಂದನೆಯನ್ನು, ಸ್ತುತಿ ಸ್ತೋತ್ರವನ್ನು ಸಲ್ಲಿಸಲು ನೀವು ಬಂದಿರುವುದು ಖಂಡಿತವಾಗಿಯೂ. ಅದಕ್ಕಿಂತ ಹೆಚ್ಚಾಗಿ, ಸಂತ ಅಂತೋಣಿಯರ ಮುಖಾಂತರ ನಾನು ಪ್ರಾರ್ಥನೆ ಮಾಡಿದರೆ ನನ್ನ ಬಿನ್ನಹಗಳು ಈಡೇರಿಸಲ್ಪಡುತ್ತವೆ ಎಂಬ ನಂಬಿಕೆಯಿಂದ ಅನೇಕ ಕೋರಿಕೆಗಳನ್ನು, ಬಿನ್ನಹಗಳನ್ನು ನೀವು ಹೊತ್ತು ಈ ಪುಣ್ಯ ಸ್ಥಳಕ್ಕೆ ಬಂದಿರುವುದು ಕೂಡ ಅಷ್ಟೇ ಸತ್ಯ. ಆದುದರಿಂದ ಏಕ ದೇವರು ಸಂತ ಅಂತೋಣಿಯರ ಮುಖಾಂತರ ನೀವೆಲ್ಲರೂ ಸಲ್ಲಿಸುವ ಸ್ತುತಿ ಸ್ತೋತ್ರವನ್ನು ಸ್ವೀಕರಿಸಲಿ. ಭಿನ್ನಯಿಸುತ್ತಿರುವ ಅಥವಾ ಸಮರ್ಪಿಸುತ್ತಿರುವ ಎಲ್ಲ ಭಿನ್ನಗಳನ್ನು ತಂದೆ ದೇವರ ಚಿತ್ತಕ್ಕನುಸಾರವಾಗಿ ಪವಾಡ ಪುರುಷರಾದ ಸಂತ ಅಂತೋಣಿಯರ ಮುಖಾಂತರ ಈಡೇರಿಸಲಿ ಎಂದು ನಾವೆಲ್ಲರೂ ದಿವ್ಯ ಬಲಿ ಪೂಜೆಯಲ್ಲಿ ಭಕ್ತಿ ವಿಶ್ವಾಸದ ಬೇಡಿಕೊಳ್ಳೋಣ. ಹಾಗೆಯೇ ಯಾವ ರೀತಿ ಸಂತ ಅಂತೋಣಿಯವರು ಪವಾಡವನ್ನು ಮಾಡುತ್ತಾ ಇದ್ದರು, ಯೇಸುವಿನ ಮೇಲಿದ್ದ ಅಗಾಧ ವಿಶ್ವಾಸದಿಂದ, ಆ ವಿಶ್ವಾಸದಲ್ಲಿ ನಾವು ಕೂಡ ಬೆಳೆಯುವಂತೆ ಮಾಡಲಿ. ದೀಕ್ಷಾಸ್ನಾನ ಸಂಸ್ಕಾರದ ಮೂಲಕ ಪಡೆದಿರುವ ವಿಶ್ವಾಸವನ್ನು ದೃಢಪಡಿಸಲಿ ಎಂದು ನಾವು ಕೂಡ ಸಂತ ಅಂತೋಣಿಯರ ಮುಖಾಂತರ ಭಕ್ತಿಯಿಂದ ಬೇಡಿಕೊಳ್ಳೋಣ. ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಲು ನಮ್ಮ ಲೋಪದೋಷಗಳು, ಕುಂದುಕೊರತೆಗಳು, ಪಾಪಗಳು ಅವುಗಳೆಲ್ಲವೂ ಇದ್ದರೆ ಅವುಗಳನ್ನೆಲ್ಲ ಸ್ಮರಿಸಿಕೊಂಡು ದುಃಖಪಟ್ಟು ಪಶ್ಚಾತ್ತಾಪಪಟ್ಟು ದಯಾಮಯ ದೇವರಲ್ಲಿ ಕ್ಷಮಾಪಣೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ದಯೆ ತೋರಿ ಪ್ರಭು, ದಯೆ ತೋರಿ ಪ್ರಭು, ದಯೆ ತೋರಿ ಪ್ರಭು, ದಯೆ ತೋರಿ ಕ್ರಿಸ್ತರೇ ದಯೆ ತೋರಿ, ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ ಪ್ರಭು, ದಯೆ ತೋರಿ ಪ್ರಭು, ದಯೆ ತೋರಿ ಪ್ರಭು, ದಯೆ ತೋರಿ ಪ್ರಭು, ದಯೆ ತೋರಿ. ಮಹೋನ್ನತದಲ್ಲಿ ದೇವಾ
ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರ ಕರುಣನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದುವಾದ ಸಂತ ಅಂತೋಣಿಯವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದಿರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲ ಸಂಕಷ್ಟಗಳಲ್ಲೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನನಗೆ ಅಭಿಷೇಕ ಮಾಡಿ ಕಳುಹಿಸಿದನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ,
ನನಗೆ ಅಭಿಷೇಕ ಮಾಡಿ ಕಳುಹಿಸಿಹನು ಆತ. ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂಧ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನವನ್ನು ಘೋಷಿಸಲೆಂದೇ, ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾತ ನನ್ನನ್ನು. ಸಿಯೋನಿನ ಶೋಕಾರ್ತರಿಗೆ ಬರೀ ಬೂದಿಗೆ ಬದಲು ಶಿರಭೂಷಣ, ದುಃಖ ತಾಪದ ಬದಲು ಅನಂತ ತೈಲ, ಸೊರಗಿದ ಮನೆಗೆ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾತ. ನೆಟ್ಟಿಹನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ, ಹೆಸರು ಪಡೆವರಿವರು ನೀತಿ ವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿನ್ನ ವಾಕ್ಯಕ್ಕೆ ನನ್ನ ಬದುಕಿನ ಶುಭ ವಾಕ್ಯಕ್ಕೆ ಧ್ವನಿಯಾಗುವೆ. ನಿನ್ನ ವಾಕ್ಯಕ್ಕೆ ಸಾಂತ್ವನ ನೀಡುವ ಜೀವಾತ್ಮನೇ. ಧನ್ಯ ಪ್ರಭು ನಿನ್ನ ವಾಕ್ಯಕ್ಕೆ ನನ್ನ ಬದುಕಿನ ಶುಭ ವಾಕ್ಯಕ್ಕೆ ಧ್ವನಿಯಾಗುವೆ. ನಿನ್ನ ವಾಕ್ಯಕ್ಕೆ ಸಾಂತ್ವನ ನೀಡುವ ಜೀವಾತ್ಮನೇ. ಮಪಗ ಮರಿಸ ಮಪಗ ಸದಪ ಮಪಗ ಮರಿಸ ಸರಿ ಮರಿ ಸರಿ ಮ ಸರಿ ಮರಿ ಸರಿ ಮ. ಸುಖ ವೇದನೆ ಶೂನ್ಯ ಪಾವನೆ ಕಾಡಿದೆ ಜನರ ಮನಸ್ಸುಗಳ. ಮೂಕವೇದನೆ ಶೂನ್ಯ ಭಾವನೆ ಕಾಡಿದೆ ಜನರ ಮನಸ್ಸುಗಳ. ನಗುವನು ಹಾರಿಸು ಕಣ್ಣೀರಲು ನಗುವನ್ನು ಆರಿಸು ಕಣ್ಣೀರಲು. ಸಾಂತ್ವನ ತುಂಬಿಸು ನಿನ್ನ ಮಾತಲಿ. ಸಾಂತ್ವನ ತುಂಬಿಸು ನಿನ್ನ ಮಾತಲಿ. ಧನ್ಯ ಪ್ರಭು ನಿನ್ನ ವಾಕ್ಯಕ್ಕೆ ನನ್ನ ಬದುಕಿನ ಶುಭ ವಾಕ್ಯಕ್ಕೆ ಧ್ವನಿಯಾಗುವೆ. ನಿನ್ನ ವಾಕ್ಯಕ್ಕೆ ಸಾಂತ್ವನ ನೀಡುವ ಜೀವಾತ್ಮನೇ. ಎರಡನೆಯ ವಾಚನ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪವಿತ್ರಾತ್ಮರು ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ಪವಿತ್ರಾತ್ಮರೇ ಮಾತುಕೆಟಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ.
ಅಂತರಂಗವನ್ನು ಈಕ್ಷಿಸುವ ದೇವರು ಪವಿತ್ರಾತ್ಮರ ಹಿಗಿತನವೇನೆಂಬುದು ಬಲ್ಲರು. ಏಕೆಂದರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವ ಜನರಿಗೆ ಭಿನ್ನಹಿಸುತ್ತಾರೆ. ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೂ ಕರೆ ಹೊಂದಿದವರಿಗೂ ಸಕಲವೂ ಹಿತಕರವಾಗಿ ಪರಿಣಮಿಸುವುದು. ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ. ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡಿದ್ದಾರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕೆಂಬುದು ದೇವರ ನಿರ್ಧಾರವಾಗಿದೆ. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದಾರೋ ಅವರನ್ನು ಕರೆದಿದ್ದಾರೆ. ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿಕೊಂಡಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, alleluia, Alleluia. alleluia, 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 Alleluia. alleluia, 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 alleluia. ಪ್ರಭುವೆ ನಿಮ್ಮ ನುಡಿಗಳು ಸುಂದರ ಸುಮಧುರವು ಜೀವ ಕೊಡುವ ಶಿಲುಬೆಯು ಸೃಷ್ಟಿಗೆ ಮೂಲವು ಆ ವಾಕ್ಯವ ಧ್ಯಾನಿಸಿ ನುಡಿಗಳ ಪಾಲಿಸಿ ಜಗದಲ್ಲಿ ಬಾಳುವೆವು, ಸುವಾರ್ತೆಯ ಸಾರುವೆವು, ಸುವಾರ್ತೆಯ ಸಾರುವೆವು. Alleluia, alleluia, Alleluia. alleluia, 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 Alleluia. alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಇನ್ನೂ 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿ ಅವರು ಕೊಡುವ ಅನ್ನ ಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ.
ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಕ್ರಿಸ್ತ ಪ್ರಭು ಯೇಸುವಿನಲ್ಲಿ ನನ್ನ ಸಹೋದರ ಸಹೋದರಿಯರೇ, ವಾರ್ಷಿಕ ಹಬ್ಬ ಪವಾಡ ಪುರುಷ ಪಾದುವಾದ ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸಲು ಇಲ್ಲಿ ಬಂದಿದ್ದೇವೆ. ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಪ್ರಾಯಶಃ ವರ್ಷ ಕೂಡ ನೀವು ಬರ್ತಾನೆ ಇರಬಹುದೇನೋ. ಇಲ್ಲಿರ್ಬೋದು, ಡೋರ್ನಳ್ಳಿ ಇರ್ಬೋದು, ತಮ್ಮಚಟ್ಟಿಪಾಳ್ಯ ಇರ್ಬೋದು, ಇತ್ಯಾದಿ ಇತ್ಯಾದಿ ಅಂತೋಣಿಯವರ ಪುಣ್ಯಕ್ಷೇತ್ರಗಳಿಗೆ ನೀವು ಭೇಟಿ ನೀಡುತ್ತಲೇ ಬಂದಿರುವುದು ಕೂಡ ಇರಬಹುದು. ಇಂಥ ಸಂದರ್ಭಗಳಲ್ಲಿ ಸಂತ ಅಂತೋಣಿಯವರು ಯಾರು, ಅವರ ವಿಷಯದಲ್ಲಿ ಸ್ವಲ್ಪ ನಾವು ಕೇಳಿಸ್ಕೊಂಡಿದ್ದೀರಿ. ಆದರೂ ಕೂಡ ಪದೇ ಪದೇ ಯಾವ ರೀತಿ ನಮ್ಮ ತಂದೆ ತಾಯಿಯರ ಚರಿತ್ರೆಯನ್ನು ನಾವು ಮನದಟ್ಟು ಮಾಡಿಕೊಳ್ತೇವೋ, ಹಾಗೆ ಯಾರನ್ನು ನಾವು ವಿಶ್ವಾಸಿಸುತ್ತೇವೋ, ಯಾರನ್ನು ನಾವು ಅತಿ ಹೆಚ್ಚಾಗಿ ಪ್ರೀತಿಸುತ್ತೇವೋ, ಗೌರವಿಸುತ್ತೇವೋ, ಅವರ ವಿಷಯದಲ್ಲಿ ಪದೇ ಪದೇ ಅವರ ಪರಿಚಯ ಮಾಡಿಕೊಳ್ಳುವುದು ಸೂಕ್ತ ಎನ್ನುವುದು ನನ್ನ ಭಾವನೆ. ಆದ್ದರಿಂದ ಮೊದಲನೇದಾಗಿ ಸಂತ ಅಂತೋಣಿಯವರು ಯಾರು, ಎರಡನೇದಾಗಿ ಸಂತ ಅಂತೋಣಿಯವರ ಪವಾಡಗಳು ಏನು, ಮೂರನೇದಾಗಿ ಸಂತ ಅಂತೋಣಿಯವರು ಇಂಥ ಪವಾಡಗಳನ್ನು ಮಾಡಲಿಕ್ಕೆ ಪ್ರಖ್ಯಾತಿ ಆಗಬೇಕಂದ್ರೆ ಏನು ಶಕ್ತಿ, ಯಾವ ಶಕ್ತಿ, ಮತ್ತು ನಾಲ್ಕನೇದಾಗಿ ಅದರಿಂದ ನಮಗೆ ಪ್ರಯೋಜನವೇನು ಅಥವಾ ನಾವು ಏನು ಮಾಡಬೇಕು, ಈ 4 ಅಂಶಗಳನ್ನು ಚುಟುಕಾಗಿ ಸ್ವಲ್ಪ ಧ್ಯಾನಿಸೋಣ. ಮೊದಲನೇದಾಗಿ ಸಂತ ಅಂತೋಣಿಯವರು, ಪಾದುವಾದ ಸಂತ ಅಂತೋಣಿಯವರು ಅಂತ ನಾವು ಹೇಳ್ತೇವೆ. ಆದರೆ ಅವರು ಪಾದುವಾ ದೇಶದಲ್ಲಿ ಹುಟ್ಟಿದವರಲ್ಲ. ಅವರು ಹುಟ್ಟಿದ್ದು ಪೋರ್ಚುಗಲ್ನ ಲಿಸ್ಬನ್ ನಗರದಲ್ಲಿ, ಬಹಳ ಶ್ರೀಮಂತ ಕುಟುಂಬದಲ್ಲಿ 1195ರಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ತನ್ನ ಬಾಲ್ಯ ವಿದ್ಯಾಭ್ಯಾಸವನ್ನೆಲ್ಲ ಅಲ್ಲೇ ಅವರು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು 15ನೇ ವರ್ಷದಲ್ಲಿ ಗುರು ಆಗುವ ಹಂಬಲದಿಂದ ಅಗಸ್ತೀನಿಯರ ಧಾರ್ಮಿಕ ಸಭೆಗೆ ಸೇರಿಕೊಂಡು ಗುರುವಾದರು. ಗುರುವಾದ ನಂತರ ಅಲ್ಲೇ ಆ ಸುತ್ತಮುತ್ತಲಿನಲ್ಲಿ ಸೇವೆ ಮಾಡುತ್ತಿರುವಾಗ ಒಮ್ಮೆ ಅವರ ಸುತ್ತಲಿನಲ್ಲಿ ಇದ್ದ ಫ್ರಾನ್ಸಿಸ್ಕನ್ ಸಭೆಗೆ ಸೇರಿದ ಆ ಮಠಕ್ಕೆ ಅವರು ಭೇಟಿ ನೀಡ್ತಾರೆ. ಅಲ್ಲಿ ಅವರಲ್ಲಿ ಭೇಟಿ ನೀಡಿದಾಗ ಅವರಿಗೆ ಒಂದು ರೀತಿಯ ವಿಶೇಷ ಆಕರ್ಷಣೆಯಾಯಿತು. ಆ ಫ್ರಾನ್ಸಿಸ್ಕನ್ ಸಭೆಯ ಆ ಗುರುಗಳ ಜೀವನದ ಶೈಲಿ, ಸರಳತೆ, ವಿಶ್ವಾಸವನ್ನು ಕಂಡು, ಆದುದರಿಂದ ನಾನು ಕೂಡ ಏಕೆ ಈ ಫ್ರಾನ್ಸಿಸ್ಕನ್ ಸಭೆಯ ಗುರು ಆಗಬಾರದು ಎಂಬ ಉದ್ದೇಶ ಮೊದಲನೇದಾಗಿ. ಎರಡನೇದಾಗಿ ಆ ಸಂದರ್ಭದಲ್ಲಿ ಮೊರಾಕೋ ದೇಶ, ಆ ದೇಶದಲ್ಲಿ ಧರ್ಮ ಪ್ರಚಾರವನ್ನು ಮಾಡಲಿಕ್ಕೆ ಹೋಗಿದ್ದ 5 ಸಹೋದರ ಗುರುಗಳು ಮೊರಾಕೋ ಅಲ್ಲಿ ಅವರಿಗೆ ಶಿರಚ್ಛೇದನ, ಪ್ರಾಣ ತ್ಯಾಗ ಮಾಡಬೇಕಾಯಿತು. ರಕ್ತ ಸಾಕ್ಷಿಗಳಾಗಿದ್ದರು. ವಿಶ್ವಾಸಕ್ಕೋಸ್ಕರ ಅವರ ಶರೀರಗಳನ್ನು ಸಮಾಧಿ ಮಾಡಲಿಕ್ಕೆ ಅಲ್ಲಿ ಮೊರಾಕೋದಲ್ಲಿ ಮೂರ್ ಆ ಸ್ಥಳದಲ್ಲಿ ಮಣ್ಣು ಮಾಡಲಿಕ್ಕೆ ತಂದಾಗ ಇವರಲ್ಲಿ ಆ ಒಂದು ಸ್ವಾಭಾವಿಕ ಆಸೆ ಇನ್ನೂ ಹೆಚ್ಚಾಯಿತು. ನಾನು ಕೂಡ ಏಕೆ ದೂರ ದೇಶಕ್ಕೆ ಹೋಗಿ ಶುಭ ಸಂದೇಶವನ್ನು ಬೋಧಿಸಬಾರದು? ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಹೇಳಿದರು, ವಿಶ್ವದ ಎಲ್ಲೆಡೆಗಳಿಗೆ ಹೋಗಿ ನನ್ನ ಶುಭ ಸಂದೇಶವನ್ನು ಬೋಧಿಸಿರಿ ಎಂದು ಹೇಳಿದ್ದಾರೆ. ಮತ್ತು ಎರಡನೇದಾಗಿ, ಯಾರು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಇಚ್ಛಿಸುತ್ತಾನೋ ಅದನ್ನು ಕಳೆದುಕೊಳ್ಳುತ್ತಾನೆ, ಯಾರು ಕಳೆದುಕೊಳ್ಳುತ್ತಾನೋ ಅದನ್ನು ಪಡೆಯುತ್ತಾನೆ 100 ಮಡಿಯಷ್ಟು ಎಂದು ಪ್ರಭು ಯೇಸು ಕ್ರಿಸ್ತರ ಆ ವಾಕ್ಯದ ಪ್ರಭಾವಿತರಾಗಿ ತಮ್ಮ ಧಾರ್ಮಿಕ ಸಭೆಯ ಅಧಿಕಾರಿಗಳ ಅಪ್ಪಣೆಯ ಮೇರೆಗೆ ಸಂತ ಫ್ರಾನ್ಸಿಸ್ಕನ್ ಸಭೆಗೆ ಅವರು ಸೇರಿಕೊಂಡರು. ಆ ಸಂದರ್ಭದಲ್ಲಿ ಅವರ ಹೆಸರು ಅಂತೋಣಿ ಆಯಿತು. ಮೊದಲು ಅವರು ಫರ್ಡಿನಾಂಡ್ ಮಾರ್ಟಿನ್ ಆಗಿದ್ದವರು. ಬೇರೆ ಸಭೆಗೆ, ಫ್ರಾನ್ಸಿಸ್ಕನ್ ಸಭೆಗೆ ಸೇರಿದಾಗ
ಅಂತೋಣಿಯವರಾದರು ಮೊರಾಕೋಗೆ ಹೋದರು. ಅಲ್ಲಿ ತಾನೊಂದು ಬಗೆದರೆ ದೈವ ಯೋಜನೆ ಬೇರೊಂದು. ವಿಷಮ ಜ್ವರಕ್ಕೆ ತುತ್ತಾಗಿದ್ದುದರಿಂದ ಅವರು ಗುಣಮುಖರಾಗಲು ಅವರನ್ನು ಆ ಸಭೆಯವರು ಇಟಲಿ ದೇಶದ ಪಾದುವಗೆ ಕಳುಹಿಸಿದರು. ಅಲ್ಲಿ ಅವರ ಸೇವೆ ಪ್ರಾರಂಭವಾದದ್ದು ಪಾದುವದಲ್ಲಿ. ಆದುದರಿಂದ ಅಂತೋಣಿ ಪಾದುವದ ಸಂತ ಅಂತೋಣಿಯಿಂದ ಬಂದದ್ದು. ಅವರ ಮುಖ್ಯ ಕೆಲಸ ಕಾರ್ಯಗಳು ಪವಾಡಗಳು ಹೆಚ್ಚಿನ ಮಟ್ಟಿಗೆ ನಡೆದದ್ದು ಈ ಪಾದುವದಲ್ಲಿ. ಮತ್ತು ಅವರ ಶರೀರ ಕೂಡ ಇನ್ನೂ ಅಲ್ಲೇ ಪಾದುವದ ಬೆಸಿಲಿಕದ ಮಂದಿರದಲ್ಲಿ ಇದೆ. ಹೆಚ್ಚಿನ ಮಟ್ಟಿಗೆ 30 ವರ್ಷಗಳ ನಂತರ ಅಂದರೆ 2235 ಅವರು ಮೃತರಾದರು. ಜೂನ್ 13 ಅಂದರೆ ತಮ್ಮ 36ನೇ ವಯಸ್ಸಿನಲ್ಲಿ ಅವರು ಮೃತರಾದರು. ಅಲ್ಲಿ ಅವರು ಸಮಾಧಿ ಮಾಡಲ್ಪಟ್ಟ ಸಂದರ್ಭದಲ್ಲಿ 30 ವರ್ಷಗಳ ನಂತರ ಅವರ ಶರೀರವನ್ನು ಸಮಾಧಿಯಿಂದ ತೆಗೆದಾಗ ನಾಲಿಗೆ ನಶಿಸಿ ಹೋಗಿರಲಿಲ್ಲ, ಇನ್ನು ಮೃದುವಾಗಿತ್ತು, ಹಸುರಾಯಿತು, ಅಚ್ಚು ಹಸುರಾಗಿತ್ತು. ಆದುದರಿಂದ ಆ ನಾಲಿಗೆಯನ್ನು ಇನ್ನು ಪಾದುವನಲ್ಲಿ ಪ್ರಭಾವಳಿಯಲ್ಲಿ ಅಲ್ಲಿ ಇಟ್ಟಿದ್ದಾರೆ, ಆ ಬಸಿಲಿಕದಲ್ಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಸಂತ ಅಂತೋಣಿಯವರ ಕಿರು ಪರಿಚಯ. ಅಂತೋಣಿ ಲಿಸ್ಬನ್ನಲ್ಲಿ ಜನಿಸಿದರು, ಪಾದುವಕ್ಕೆ ಮೊರಾಕೋಗೆ ಹೋದರು, ಪಾದುವಕ್ಕೆ ಬಂದರು. ಆದುದರಿಂದ ಸಂತ ಅಂತೋಣಿ, ಪಾದುವದ ಸಂತ ಅಂತೋಣಿ ಎಂದು ಪ್ರಖ್ಯಾತಿಯಾದರು. ಈ ಪ್ರಖ್ಯಾತಿ ಆಗುವುದಕ್ಕೆ ಕಾರಣ ಅವರು ಎಸಗಿದ ಪವಾಡಗಳು, ಅವರು ಮಾಡಿದ ಅದ್ಭುತ ಪ್ರಬೋಧನೆಗಳು, ಪ್ರಭಾವಿತ ಪ್ರಬೋಧನೆಗಳು. ಅವರ ಪ್ರಬೋಧನೆಗಳನ್ನು ಕೇಳಿದವರು ಅವರು ಒಂದು ರೀತಿಯಲ್ಲಿ ಅವರಿಗೆ ಮನದಟ್ಟಾಗ್ತಿತ್ತು, ಮನ ಪರಿವರ್ತನೆ ಹೊಂದುತ್ತಿದ್ದರು. ಪ್ರಾರಂಭದಲ್ಲಿ ಇಲ್ಲದಿದ್ದರೂ ಕೂಡ, ಪ್ರಾರಂಭದಲ್ಲಿ ಅದು ಇರಲಿಲ್ಲ. ಏಕೆಂದರೆ ರಿಮಿನಿ ನಗರದಲ್ಲಿ ಅವರು ಬೋಧನೆ ಮಾಡುತ್ತಿರುವಾಗ ಧರ್ಮ ವಿರೋಧಿಗಳು ಅಪಹಾಸ್ಯ ಮಾಡಿದರು, ಪರಿಹಾಸ್ಯ ಮಾಡಿದರು ಇವರ ಬೋಧನೆಯನ್ನು ಆಲಿಸಿದಾಗ. ಆಗ ಸಂತ ಅಂತೋಣಿಯವರು, ನೀವು ದೇವರ ಬೋಧನೆಯನ್ನು ಆಲಿಸಲು ಅನರ್ಹರಾಗಿದ್ದೀರಿ, ನಿಮಗೆ ಇಷ್ಟವಿಲ್ಲದಿದ್ದರೆ ನಾನು ಸಮುದ್ರದ ಕಡಲ ತೀರಲಿಗೆ ಹೋಗಿ ದೇವರ ಸೃಷ್ಟಿಗಳಿಗೆ ಬೋಧನೆ ಮಾಡುತ್ತೇನೆಂದು ಹೇಳಿ ಹೋಗಿ ಸಮುದ್ರದ ಕಡಲ ತೀರದಲ್ಲಿ ಮೀನುಗಳೇ, ಜಲರಾಶಿಗಳೇ, ದೇವರ ವಾಕ್ಯವನ್ನು ಆಲಿಸಲು ಹಾರಿಸಲ್ಪಟ್ಟ ಈ ಜನರು ಅದನ್ನು ಆಲಿಸಲು ತಿರಸ್ಕರಿಸಿದ್ದಾರೆ. ನೀವಾದರೂ ದೇವರ ವಾಕ್ಯವನ್ನು ಆಲಿಸಿರಿ ಎಂಬ ಆ ಬಿನ್ನಹಕ್ಕೆ ಮೀನುಗಳು ಸಮುದ್ರದ ಮೇಲೆ ತಲೆ ಎತ್ತಿ ಈ ರೀತಿ ಆಲಿಸುವ ದೃಶ್ಯವನ್ನು ನೀವು ಅಲ್ಲಿ ಇಲ್ಲಿ ನೋಡಿದ್ದೀರಿ, ಫೋಟೋದಲ್ಲಿ ನೋಡಿರುತ್ತೀರಿ. ಆಗ ಅವುಗಳು ಈ ಸಂತ ಅಂತೋಣಿಯವರ ಅದ್ಭುತ ಪ್ರಬೋಧನೆಯನ್ನು ಆಲಿಸುತ್ತಿದ್ದವು, ಕತ್ತುಗಳನ್ನು ಆಡಿಸುತ್ತಾ. ತದನಂತರ ಸರ್ವೇಶ್ವರರಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಹೇಳಿದಾಗ ಮೀನುಗಳು ಎಲ್ಲ ಈಜು ಆಡಿ ಹೋದವು, ಹಿಂದಕ್ಕೆ ಹೋದವು ಎಂಬುದಾಗಿ ನಮಗೆ ತಿಳಿಯಪಡಿಸಲಾಗಿದೆ. ಇದನ್ನು ಕಂಡ ಅದೇ ಯುವಕರುಗಳು, ಅದೇ ವಿರೋಧಿಗಳು ಊರಿಗೆ ಹೋಗಿ ಜನರಿಗೆ ನಡೆದ ಘಟನೆಯನ್ನು ಹೇಳಿದ ನಂತರ ಪರಿವರ್ತನೆ ಹೊಂದಿದರು. ಧರ್ಮ ವಿರೋಧಿಗಳಿಗೆ ಸಿಂಹದಂತಿರುವ ಸಂತ ಅಂತೋಣಿಯವರೇ, ನಮಗಾಗಿ ಪ್ರಾರ್ಥಿಸಿರಿ ಎಂದ ಮನವಿ ಮಾಲೆಯಲ್ಲಿ ನಾವು ಬೇಡ್ಕೊಳ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಗೆ ಕಳೆದು ಹೋದ ವಸ್ತುಗಳಿರಬಹುದು, ಹಾಗೆ ನಮಗೆ ಬೇಕಾಗಿರುವ ಆರೋಗ್ಯ, ಭಾಗ್ಯ ಮತ್ತು ಇನ್ನಿತರ ವಿವಿಧವಾದ ಭಿನ್ನಗಳನ್ನು, ಕೋರಿಕೆಗಳನ್ನು ನಾವು ಹೊತ್ತು ತಂದಿದ್ದೇವೆ. ಏಕೆಂದರೆ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಸಂತ ಅಂತೋಣಿಯವರು ಈ ಪವಾಡಗಳನ್ನು ಮಾಡಬಲ್ಲರು, ತಂದೆ ದೇವರು ಅವರ ಮಾತನ್ನು ಆಲಿಸುತ್ತಾರೆ ಎಂಬ ವಿಶ್ವಾಸದಿಂದ ನಾವು ಬಂದಿದ್ದೇವೆ. ಅವರ ಅದ್ಭುತಗಳು, ಪವಾಡಗಳು ಹೇಳಲು ಸಾಧ್ಯವಾಗಿದೆ, ಪ್ರಖ್ಯಾತಿ ಹೊಂದಿದ್ದಾರೆ. ಸಂತ ಅಂತೋಣಿಯವರು ಮಾತ್ರ ಅಲ್ಲ ಅದ್ಭುತ ಮಾಡಿದವರು, ಹಳೆ ಒಡಂಬಡಿಕೆಯಲ್ಲೂ ಇದ್ದಾರೆ, ಹಾಗೆ ಹೊಸ ಒಡಂಬಡಿಕೆಯಲ್ಲೂ ಇದ್ದಾರೆ, ಇನ್ನು ಬೇರೆ ಬೇರೆಯವರಿದ್ದಾರೆ. ಆದರೆ ವಿಶೇಷವಾಗಿ ಸಂತ ಅಂತೋಣಿಯರು ಮಾತ್ರ ಪವಾಡ ಪುರುಷ, ಅದ್ಭುತ ಶಾಲಿಯಾದ ಸಂತ ಅಂತೋಣಿಯರು ಒಂದು ನಾವು ಕೇಳಲಿಕ್ಕೆ ಕಾರಣ, ಮುಖ್ಯವಾದ ಕಾರಣ ಅವರಲ್ಲಿದ್ದ ಆ ದೈವಿ ಶಕ್ತಿ. ಹಳೆಯ ಒಡಂಬಡಿಕೆಯಲ್ಲಿ 2ನೆಯ ಅರಸರುಗಳ ಗ್ರಂಥ 2ನೆಯ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಎಲೀಷ ಪ್ರವಾದಿ ಅವನು ಪವಾಡಗಳನ್ನು ಮಾಡುತ್ತಾ ಇದ್ದನು, ಅನೇಕ ಪವಾಡಗಳನ್ನು ಮಾಡುತ್ತಿದ್ದ.
ಒಂದಲ್ಲ ಹರಡಲ್ಲ, ಸುಮಾರು 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯದಲ್ಲಿ ವಿವಿಧ ಪವಾಡಗಳನ್ನು ಸ್ವಾಮಿ ಯೇಸು ಕ್ರಿಸ್ತರ ಜೀವನದಲ್ಲಿ ಏನೇ ನೋಡ್ತೇವೋ, ಸತ್ತವರಿಗೆ ಜೀವದಾನ, ಇಲ್ಲದವರಿಗೆ ಹಸಿದವರಿಗೆ ಆಹಾರ ಇತ್ಯಾದಿ ಮತ್ತು ಅಂತಹ ಪವಾಡಗಳನ್ನು ನೀವು ಓದಲಿಕ್ಕೆ ಸಾಧ್ಯವಾದಾಗ ಅದು 2ನೇ ಅರಸರುಗಳ ಗ್ರಂಥ 2ನೇ ಅಧ್ಯಾಯ, 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ, ಇದು ಒಂದು ನಿಮಗೆ ಹೋಮ್ವರ್ಕ್ ಆಗಿರ್ತದೆ. ಅದು ತಿಳಿದುಕೊಂಡಾಗ ಎಷ್ಟು ಪವಾಡ ಮಾಡ್ತಾ ಇದ್ರು ಎಲೀಷ ಪ್ರವಾದಿ. ಆ ಎಲೀಷ ಪ್ರವಾದಿಯ ಅಂತ್ಯ ಸಮಯ ಬಂದಾಗ ತನ್ನ ಶಿಷ್ಯ ಎಲೀಯನಿಗೆ ಹೇಳ್ತಾರೆ, ನಿನಗೇನು ವರ ಬೇಕು ಕೇಳ್ಕೋ, ನನ್ನ ಕಾಲ ಮುಗಿದು ಹೋಗಿದೆ. ಆಗ ಎಲಿಯ ಪ್ರವಾದಿ ಕೇಳ್ಕೊಳ್ತಾನೆ 2ನೇ ಅಧ್ಯಾಯದಲ್ಲಿ, ಗುರು, ನಿಮ್ಮಲ್ಲಿದ್ದ ಆ ಅದ್ಭುತ ಶಕ್ತಿಯಲ್ಲಿ 2ರಷ್ಟು ನನಗೆ ಕೊಡಿ, ಅಷ್ಟೇ ಸಾಕು. ಎಷ್ಟು? 2ರಷ್ಟು ನನಗೆ ಕೊಡಿ. ಅವನು ಬೇಡ್ಕೊಳ್ತಾನೆ. ಬೇಡ್ಕೊಂಡಾಗ ಈ ಒಂದು ಎಲೀಷ ಹೇಳ್ತಾನೆ, ದೇವರ ಇಚ್ಛೆ ಇದ್ದರೆ ನೀನು ಕೇಳ್ಕೊಂಡಿರುವ ವರ ನಿನಗೆ ಲಭಿಸಲಿ ಎಂದು. ಹಾಗೆ ಇಬ್ಬರು ಅಲ್ಲಿ ಇದ್ದಾಗ ಒಂದು ಕಾರ್ ಮೋಡ ಬಂತು. ರಥಾಶ್ವರುಗಳು ಬಂದು ಅವರನ್ನು ವಿಂಗಡಿಸಲಾಯಿತು. ಸುಂಟ್ರ ಗಾಳಿಯಲ್ಲಿ ಎಲೀಷ ಪ್ರವಾದಿ ಮೇಲಕ್ಕೆ ಎತ್ತಲ್ಪಡುತ್ತಾನೆ. ಅವರನ್ನೇ ದಿಟ್ಟಿಸಿ ನೋಡುತ್ತಿದ್ದ ಎಲಿಯನಿಗೆ, ಓ ಸರ್ವೇಶ್ವರ, ನನ್ನ ಎಲಿಯ ಎಲ್ಲಿ, ನನ್ನ ಎಲಿಯ ಎಲ್ಲಿ ಎಂದು ಗೋಳಾಡುತ್ತಿದ್ದಾಗ ಎಲಿಯನ ಕಂಬಳಿ ವಸ್ತ್ರ, ಶಾಲ್ ಇರ್ಬೋದು, ಟವಲ್ ಇರ್ಬೋದು, ಮೇಲ್ವಸ್ತ್ರ ಇರ್ಬೋದು, ಏನನ್ನಾದರೂ ನಾವು ಗ್ರಹಿಸ್ಕೊಳ್ಳೋಣ, ಅದು ಕೆಳಗಡೆ ಬಿದ್ದಿತು. ಆ ಬಿದ್ದ ವಸ್ತ್ರವನ್ನು ಎಲಿಯ ಪ್ರವಾದಿ ತೆಗೆದುಕೊಂಡು ಆ ಜೋರ್ದಾನ್ ನದಿಯಲ್ಲಿ, ಓ ದೇವರೇ, ಎಲ್ಲಿ ನನ್ನ ಎಲೆ ಎಂದು ಕೋಪದಿಂದ ಆ ವಸ್ತ್ರದಿಂದ ಆ ನದಿಯ ಅಲ್ಲಿ ಬಡಿದಾಗ ನದಿಯು ಇಬ್ಬಾಗವಾಗಿ ಒಣ ನೆಲದ ಮೇಲೆ ನಡೆದು ಹೋಗಲು ಅವರಿಂದ ಸಾಧ್ಯವಾಯಿತಂತೆ. ಇದನ್ನು ಕಂಡ ಜನರು, ಈ ಎಲೀಷನಲ್ಲಿದ್ದ ಆ ಶಕ್ತಿ ಈತನಿಗೆ ಬಂದಿದೆ, ಎಲಿಯನಿಗೆ. ಎಲಿಯನು ತದನಂತರ ಅನೇಕ ಕುಷ್ಠರೋಗಿಗಳನ್ನು ಅದನ್ನೆಲ್ಲ ಅಧ್ಯಾಯಗಳಲ್ಲಿ ನಾವು ನೋಡ್ಬೋದು. ಪ್ರಿಯ ಸಹೋದರ ಸಹೋದರಿಯರೇ, ಇದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಸ್ತಾಂತರಿಸುವಿಕೆ, ಶಕ್ತಿಯನ್ನು ಪಡೆದುಕೊಳ್ಳುವುದು. ಹಾಗೆಯೇ ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಸರ್ವೇಶ್ವರರಾದ ದೇವರು ಮಾನವನನ್ನು ಮಣ್ಣಿನಿಂದ ಉಂಟು ಮಾಡಿ ಮೂಗಿನಲ್ಲಿ ಉಸಿರೂದಿದರು. ಊದುವುದರ ಮೂಲಕ ಏನು, ತನ್ನ ದೈವತ್ವವನ್ನು, ದೈವಿಕ ಜೀವನವನ್ನು ಮತ್ತು ಆ ಒಂದು ಗುಣಗಳನ್ನು ಸರ್ವೇಶ್ವರರಾದ ದೇವರು ನರಮಾನವರಾದ ನಮಗೆ ಹಸ್ತಾಂತರಿಸಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಗೆ ಕೊನೆಗೆ ಹೊಸ ಒಡಂಬಡಿಕೆಗೆ ಬಂದುಬಿಡೋಣ. ಯೋಹಾನನ ಶುಭ ಸಂದೇಶ 22ನೇ ಅಧ್ಯಾಯದಲ್ಲಿ 20 ಅಧ್ಯಾಯ 22ನೇ ವಚನದಲ್ಲಿ ಪ್ರಭು ಯೇಸು ಕ್ರಿಸ್ತರು ನೆರೆದಿದ್ದ ಪ್ರೇಷಿತರ ಮೇಲೆ ಉಸಿರೂದಿದರು. ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳು ನೀವು ಕ್ಷಮಿಸುತ್ತೀರೋ ಅವರ ಪಾಪಗಳು ಕ್ಷಮಿಸಲ್ಪಡುತ್ತವೆ, ಯಾರ ಪಾಪಗಳು ನೀವು ಕ್ಷಮಿಸುವುದಿಲ್ಲವೋ ಅವರ ಪಾಪಗಳು ಕ್ಷಮಿಸಲಾಗುವುದಿಲ್ಲ ಎಂದು ಪ್ರಭು ಯೇಸು ಕ್ರಿಸ್ತರು ತಮಗೆ ಇದ್ದ ಆ ದೈವಿಕ ಶಕ್ತಿ, ಪ್ರಭು ಯೇಸು ಕ್ರಿಸ್ತರು ಏನೇನೆಲ್ಲ ಪವಾಡ ಮಾಡ್ತಾ ಇದ್ರು ಅದನ್ನೆಲ್ಲ ನಿಮ್ಮ ಜ್ಞಾಪಕಕ್ಕೆ ತಂದುಕೊಳ್ಳಿ. ಅವರನ್ನು ಪವಾಡ ಪುರುಷರಿಂದಾಗಿದ್ದರಿಂದ ಅವರನ್ನು ಅರಸನನ್ನಾಗಿ ಮಾಡಲಿಕ್ಕೆ ಯೆಹೂದ್ಯರು, ಅವರ ಫರಿಸಾಯರು, ಪ್ರಜೆಗಳು ಸಿದ್ಧರಾಗಿದ್ದರು. ಆ ಶಕ್ತಿಯನ್ನು ಅವರಿಗೆ ಹಸ್ತಾಂತರಿಸಲಾಗುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಆದುದರಿಂದ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಆ ಶಕ್ತಿಯನ್ನು ಪಡೆದು ಗುರುವಿಗಿಂತ ಹೆಚ್ಚು ಶ್ರೇಷ್ಠನಾಗಿರಬಹುದು ಅಥವಾ ಗುರುವಿಗಿಂತ ಶ್ರೇಷ್ಠನಾಗದೆ ಇರಬಹುದು. ಆ ಶಕ್ತಿ ಬಂದಿರುವುದು ಗುರುವಿನಿಂದ, ಬೇರೆ ವ್ಯಕ್ತಿಯಿಂದ. ಹಾಗೆಯೇ ಸಂತ ಅಂತೋಣಿಯವರು, ಅವರಿಗೆ ಈ ಶಕ್ತಿ ಎಲ್ಲಿಂದ ಬಂದಿದೆ? ತಾವು ವಿಶ್ವಾಸಿಸುತ್ತಿದ್ದ, ದೃಢವಾಗಿ ನಂಬಿದ್ದ ಆ ಪ್ರಭು ಯೇಸು ಕ್ರಿಸ್ತರಿಂದ. ಏಕೆಂದರೆ ಅವರ ಸ್ವರೂಪವನ್ನು ನಾವು ನೋಡಿದಾಗ ಕೈಯಲ್ಲಿ ಏನು ಇದೆ? ಬೈಬಲ್ ಇದೆ. ಬೈಬಲ್ ಮೇಲೆ ಪ್ರಭು ಬಾಲ ಯೇಸು ಇರುತ್ತಾರೆ, ಬಾಲ ಯೇಸು ಇದ್ದಾರೆ. ಕಂದ ಬಾಲ ಯೇಸುವನ್ನು ಎತ್ತುಕೊಂಡಿದ್ದವರು ಕೇವಲ ಮಾತೆ ಮರಿಯಮ್ಮನವರು, ಪ್ರಾಯಶಃ ಅವರ ತಂದೆ
ಜೋಸೆಫ್ನವರು. ಅದ ಹೊರತುಪಡಿಸಿ ಬಾಲ ಯೇಸುವಿನಲ್ಲಿ ಯಾರ ಹಸ್ತದಲ್ಲೂ ಕೂಡ, ಯಾರ ಕೈಯಲ್ಲೂ ಕೂಡ, ಮಡಿಲಲ್ಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಎಷ್ಟು ವರ್ಷ? 1200 ವರ್ಷಗಳ ನಂತರ ಬಾಲ ಯೇಸು ಅವರ ಕೈ ಮೇಲೆ ಬಂದು ಅಲ್ಲಿ ಇರುವುದರಿಂದ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ನಾವು ತಿಳಿದುಕೊಳ್ಬೋದು. ಆ ಪ್ರಭು ಯೇಸು ಕ್ರಿಸ್ತರ ವಿಶೇಷ ಪವಾಡ ಶಕ್ತಿಯನ್ನು ಈ ಸಂತ ಅಂತೋಣಿಯವರಿಗೆ ಹಸ್ತಾಂತರಿಸಿದ್ದಾರೆ. ಆದುದರಿಂದ ಬೇರೆ ಎಲ್ಲ ಸಂತರುಗಳಿಗಿಂತ ಹೆಚ್ಚಾಗಿ ಪವಾಡಗಳನ್ನು ಮಾಡುವ ಶಕ್ತಿಯೂ ಇವರಲ್ಲಿ ಇದೆ. ಆದುದರಿಂದಲೇ ಮಾತೆ ಮರಿಯಮ್ಮನವರನ್ನು ಹೊರತುಪಡಿಸಿದರೆ ಹೆಚ್ಚಿನ ಸಂಖ್ಯೆ ಭಕ್ತರು ತಮ್ಮ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವುದು ಅಂತೋಣಿಯವರ ಪುಣ್ಯಕ್ಷೇತ್ರಗಳಿಗೆ ಎಂದು ನಮಗೆ ಗೊತ್ತಿರ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ಕೂಡ ನುಡಿದಿದ್ದರು ಏನೆಂದು, ಅಷ್ಟು ಮಾತ್ರವಲ್ಲ, ಯಾರು ನನ್ನಲ್ಲಿ ವಿಶ್ವಾಸವಿಟ್ಟಿರುತ್ತಾರೋ ನನ್ನ ಹಾಗೆ ಅದ್ಭುತಗಳನ್ನು ಪವಾಡಗಳನ್ನು ಮಾಡಬಹುದು, ಅಷ್ಟು ಮಾತ್ರ ನನಗಿಂತಲೂ ಹೆಚ್ಚಾಗಿ ಪವಾಡಗಳನ್ನು ಮಾಡಬಹುದು. ಹಾಗೆ ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ಅವರು ಹೇಳ್ತಾರೆ, ವಿಶ್ವದ ಎಲ್ಲ ಕಡೆ ಹೋಗಿ ಬೋಧಿಸಿರಿ. ಈ ಪ್ರಕಟಣೆ ಬೋಧಿಸುವುದರಿಂದ ವಿಶ್ವಾಸರೇನಾಗುತ್ತದೆ? ವಿಷ ಪದಾರ್ಥಗಳನ್ನೇನಾದರೂ ತಿಂದರು, ವಿಷ ಜಂತುಗಳು ನಿಮ್ಮನ್ನು ಕಚ್ಚಿದರು, ನೀವು ವಿಷಗಳನ್ನು ಕುಡಿದರೂ ನಿಮಗೆ ಯಾವ ಹಾನಿಯೂ ಆಗದು. ನೀವು ರೋಗಿಗಳನ್ನು ಮುಟ್ಟಿದರೆ ಸ್ವಸ್ಥರಾಗುವರು, ಸತ್ತವನ್ನು ಗುಣಪಡಿಸಬಲ್ಲಿರಿ ಎಂದು ಪ್ರಭು ಯೇಸು ಕ್ರಿಸ್ತರು ನುಡಿದಂತೆ ಅಕ್ಷರಶಃ ಸಂತ ಅಂತೋಣಿಯವರ ಜೀವನದಲ್ಲಿ ನಡೆದಿರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಅಂದರೆ ಇವರ ಪವಾಡಕ್ಕೆ ಶಕ್ತಿ ಪ್ರಭು ಯೇಸುವಿನಲ್ಲಿದ್ದ ವಿಶ್ವಾಸ, ಪರಮಪ್ರಸಾದದ ಮೇಲಿದ್ದ ಅಪಾರ ಗೌರವ, ದೇವರ ವಾಕ್ಯದ ಮೇಲಿದ್ದ ಪ್ರೀತಿ. ಆದ್ದರಿಂದಲೇ ಪ್ರಬೋಧನೆ ಮಾಡುವುದಲ್ಲೇ ಆಗಲಿ, ಪವಾಡಗಳನ್ನು ಎಸಗುವುದರಲ್ಲೇ ಆಗಲಿ ಅವರಿಗೆ ಆಸಕ್ತಿ ಬಂದದ್ದು ಪ್ರಭು ಯೇಸು ಕ್ರಿಸ್ತರಿಂದ. ಪ್ರಿಯ ಸಹೋದರ ಸಹೋದರಿಯರೇ, ಇದನ್ನು ನಾವು ಚೆನ್ನಾಗಿ ಮನಗಾಣೋಣ. ಇದೆಲ್ಲವನ್ನು ನಾವು ಅರಿತುಕೊಂಡಿದ್ದೇವೆ. ಕೊನೆಯ 4ನೇ ಒಂದು ಅಂಶಕ್ಕೆ ನಾವು ಬರಬೇಕಾದ್ರೆ ನಾವು ಏನು ಮಾಡಬೇಕು? ವರ್ಷ ಬರ್ತೇವೆ, ಹರಕೆ ಹೊತ್ಕೊಳ್ತೇವೆ, ಭಿನ್ನಗಳನ್ನು ನಾವು ಪ್ರಾರ್ಥಿಸ್ತೇವೆ, ಭಿನ್ನಗಳು ಈಡೇರಿಸಲ್ಪಟ್ಟಿರಬಹುದು, ವಂದನೆಯನ್ನು ಸಲ್ಲಿಸುತ್ತೇವೆ. ಅಷ್ಟರಲ್ಲಿ ನಾವು ತೃಪ್ತರಾಗಬಾರದು. ನಮ್ಮ ಆಧ್ಯಾತ್ಮಿಕ ಜೀವನ ಪ್ರತಿ ವರ್ಷ ಒಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳಬೇಕು, ಪರಿವರ್ತನೆಗೊಳ್ಳಬೇಕು. ಯಾವ ರೀತಿ ಆ ಯುವಕರು ಆ ಪ್ರಬೋಧನೆಯ ಸಂದರ್ಭದಲ್ಲಿ ಅವರ ಪ್ರಬೋಧನೆಯನ್ನು ಆಲಿಸಿ ಅವರು ಮನಪರಿತನೆ ಹೊಂದಿದರೋ, ಹಾಗೆ ನಮ್ಮ ಜೀವನ ಕೂಡ ಒಳ್ಳೆಯ ರೀತಿ, ಒಳ್ಳೆಯ ಸನ್ಮಾರ್ಗದೆಡೆಗೆ ಪರಿವರ್ತನೆ ಆಗದಿದ್ದ ಪಕ್ಷದಲ್ಲಿ ನಮ್ಮ ಯಾತ್ರೆಗಳು, ಹರಕೆಗಳು, ಅರ್ಪಣೆಗಳು ಎಲ್ಲವೂ ಶೂನ್ಯ, ವ್ಯರ್ಥವಾಗುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮೊನ್ನೆ ಎಲ್ಲೋ ಒಂದು ಸಾರಿ ಆ ಒಂದು ಉದಾಹರಣೆಯನ್ನು ನಾನು ಹೇಳಿದ್ದೆ. ಇಲ್ಲೂ ಕೂಡ ಅದೇ ಉದಾಹರಣೆ ನಾನು ಹೇಳ್ತೇನೆ. ಅದು ಏನಂದರೆ, ಒಬ್ಬ ರೋಗಿಯು ವೈದ್ಯನ ಹತ್ರ ಹೋಗ್ತಾರೆ. ವೈದ್ಯನ ಹೋದ್ಮೇಲೆ ಮೊದಲು ಚಿಕಿತ್ಸೆ ಕೊಡ್ತಾರೆ. ಸೂಜಿ ಇರ್ಬೋದು, ಮಾತ್ರೆ ಇರ್ಬೋದು. ತದನಂತರ ಇದರೊಳಗೆ ಗುಣಮುಖರಾಗ್ಲಿಕ್ಕೆ ಆಗೋದಿಲ್ಲ, ಚಿಕಿತ್ಸೆ ಮಾಡ್ತಾರೆ, ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿದ ನಂತರ ಅವ್ರನ್ನ ICU ಇಂಟೆನ್ಸಿವ್ ಕೇರ್ನಲ್ಲಿ ಇಟ್ಬಿಟ್ಟು ತದನಂತರ ವಾರ್ಡ್ಗೆ ಶಿಫ್ಟ್ ಮಾಡಿ, ತದನಂತರ ಮುಂದೆಗೆ ಎಚ್ಚರಿಕೆಯಾಗಿರಬೇಕು. ಇನ್ನು ಮುಂದಕ್ಕೆ ಇದನ್ನು ತಿನ್ನಬಾರ್ದು, ಇದನ್ನು ಕುಡಿಬಾರ್ದು, ಈ ರೀತಿ ಜೀವಿಸ್ಬೇಕಂತ ಅವರು ನಮಗೆ ಎಲ್ಲ ಡಯಟ್ ಇರ್ಬೋದು ಏನನ್ನ ನಮಗೆ ಹೇಳ್ಕೊಡ್ತಾರೆ. ಅವಾಗ ನಾವೇನು ಮಾಡ್ತೇವೆ? ಅಚ್ಚುಕಟ್ಟಾಗಿ ಪಾಲಿಸ್ತೇವೆ. ಏಕೆ? ಬದುಕಬೇಕು, ಜೀವಿಸ್ಬೇಕು. ಭಯ ಇದೆ, ಇಲ್ಲ ಸತ್ತೋಯ್ತೀನಿ. ಆ ಭಯ ಇರೋದ್ರಿಂದ ನಾವು ಪೋಸ್ಟ್ ಆಪರೇಷನಲ್ ಕೇರ್ ಅಥವಾ ಟ್ರೀಟ್ ಅಂತ ನಾವು ಹೇಳ್ಬೋದು. ಅದನ್ನೆಲ್ಲ ನಾವು ಪಾಲಿಸ್ತೇವೆ. ಆಧ್ಯಾತ್ಮಿಕ ಜೀವನದಲ್ಲಿ ಆ ರೀತಿ ಆಗ್ತಾ ಇದೆಯಾ? ವಿಮರ್ಶೆ ಮಾಡಿಕೊಳ್ಳುವ ಸಮಯ ಇದು. ನಾವು ಬರ್ತಾನೆ ಇದ್ದೇವೆ,
ಉನ್ನತ ನಾವು ಪ್ರತಿ ವರ್ಷಕ್ಕೆ ನಮ್ಮ ಗುಣ ದುರ್ಗುಣಗಳು ದಮನ ಆಗ್ತಾ ಇದೆಯಾ? ಒಳ್ಳೆಯವರಾಗ್ತಾ ಇದ್ದೇವೆಯಾ? ದೇವರಿಂದ ಕ್ಷಮಾಪಣೆಯನ್ನು ಪಡೆದಿದ್ದೇವೆ, ದೇವರಿಂದ ಇಂದಿದ್ದ ವರಗಳನ್ನು ಪಡೆದಿದ್ದೇವೆ. ತದನಂತರ ಪೋಸ್ಟ್ ಆಪರೇಷನಲ್ ಕೇರ್ ಥರ ನಮ್ಮ ಜೀವನ ಕೂಡ ನಾವು ನವೀಕರಿಸಿದ್ದೇವೆಯೇ? ಅದನ್ನು ಸಂತ ಪೌಲರು ನಮ್ಮ ಜೀವನ ಹೇಗೆ ನವೀಕರಿಸಲ್ಪಡಬೇಕು ಎಂದು ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಲ್ಲಿ 6ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ನೀವು ದೈಹಿಕ ದುರಿಚ್ಛೆಗಳಿಗೆ ದಾಸರಾಗಬೇಡಿ. ದೈಹಿಕ ದುರಿಚ್ಛೆಗಳಿಗೆ, ದುರಾಶೆಗಳಿಗೆ ದಾಸರಾಗಬೇಡಿ, ಗುಲಾಮರಾಗಬೇಡಿ. ಏನೇನೋ ದುರಾಶೆ ಇರ್ಬೋದು, ದುರಿಚ್ಛೆಗಳು, ಅವರವರ ದುರ್ಗುಣ ದುಶ್ಚಟ ಏನೇನಲ್ಲ ಅದನ್ನು ನಾವೇ ಯೋಚನೆ ಮಾಡ್ಕೊಳ್ಬೇಕು. ನಾವು ದಾಸರಾಗಿದ್ದೇವೆಯೇ? ಬಿಡುಗಡೆ ಹೊಂದಲಿಕ್ಕೆ ಅವಕಾಶ ಇದೆ. ಪದೇ ಪದೇ ಪಾಪ ವಿಜ್ಞಾಪನೆಯ ಸಂಸ್ಕಾರ, ಮನ ಪರಿವರ್ತನೆ, ಇದೆಲ್ಲ ದುಂದುಗಾರ ಸಾಮರ್ಥ್ಯ ಅದನ್ನೆಲ್ಲ ನಿಮ್ಮ ಜ್ಞಾಪಕ ತಂದುಕೊಳ್ಳಿ. ಅವಕಾಶವನ್ನು ದೇವರು ನಮಗೆ ನೀಡುತ್ತಲೇ ಇದ್ದಾರೆ. ಆದ್ದರಿಂದ ನಿಮ್ಮ ನಶ್ವರ ದೇಹಗಳ ಮೇಲೆ ಪಾಪವು ದಬ್ಬಾಳಿಕೆ ಮಾಡದಿರಲಿ. ಇದು ಸಂತ ಪೌಲರು ನುಡಿದಿರುವ ಆ ಮಾತುಗಳು 9ನೇ ಅಧ್ಯಾಯದಲ್ಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ದೇಹವನ್ನು ವೇಶ್ಯಾಚಾರಕ್ಕೆ ನೀವು ಉಪಯೋಗಿಸಬೇಡಿ, ಬದಲಾಗಿ ಕ್ರಿಸ್ತರ ಸೇವೆಗಾಗಿ ದೇಹದ ಅಂಗಾಂಗಗಳನ್ನು ಉಪಯೋಗಿಸಿರಿ ಎಂದು 12ನೇ ಅಧ್ಯಾಯದಲ್ಲಿ ನಮಗೆ ತಿಳಿಯಪಡಿಸಲಾಗುತ್ತದೆ. ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ, ನೀವು ಕೆಟ್ಟದ್ದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಕೈ ಬಿಡಬೇಡಿ, ಪ್ರೀತಿಸಿರಿ. ಇದೇ ಸಂತ ಪೌಲರು ನಮಗೆ ನುಡಿದಿರುವ ಆ ಒಂದು ನಮ್ಮ ನವ ಜೀವನ, ನವೀಕರಿಸಲ್ಪಡಬೇಕಾಗಿರುವ ಜೀವನದ ಶೈಲಿಯನ್ನು ಸಂತ ಪೌಲರು ನಮಗೆ ಈ ರೀತಿ ನುಡಿದಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಅಂತಿಮವಾಗಿ ಒಂದು ಎಚ್ಚರಿಕೆಯನ್ನು ಕೂಡ ಸಂತ ಪೌಲರು ನಮಗೆ ನುಡಿತಾರೆ. ಆ ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ, ಅವರು 1ನೇ ಕೊರಿಂಥಿಯರು ಬರೆದ ಪತ್ರದಲ್ಲಿ ಅವರು ನಮಗೆ ಈ ರೀತಿ ನುಡಿತಾರೆ. 1ನೇ ಕೊರಿಂಥಿಯರಿಗೂ 9ನೇ ಅಧ್ಯಾಯದಲ್ಲಿ ನಮಗೆ ಈ ರೀತಿ ನುಡಿತಾರೆ. ಅಧರ್ಮಿಗಳು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಲ್ಲವೆಂದು ನೀವು ತಿಳಿದುಕೊಂಡಿದ್ದೀರಿ. ಅಧರ್ಮಿಗಳು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಲ್ಲರೆಂದು ನೀವು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಆ ಅಧರ್ಮಿಗಳು ಯಾರು ಎಂದು ಅಲ್ಲೇ ನಮಗೆ ತಿಳಿಯಪಡಿಸಲಾಗಿದೆ. ದುರಾಚಾರಿಗಳು, ವ್ಯಭಿಚಾರಿಗಳು, ಮತ್ತು ಧರ್ಮ ವಿರೋಧಿಗಳು, ಕುಡುಕರು, ಇಂಥವರೆಲ್ಲರೂ ಕೂಡ ಅಧರ್ಮಿಗಳಾಗಿರುತ್ತಾರೆ. ಅವರು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ. ಅಂದ ಮೇಲೆ ನಮಗೂ ಆಸೆ ಇದೆ, ನಿಮಗೂ ಆಸೆ ಇದೆ. ಇಹಲೋಕದ ಜೀವನ ಅಲ್ಪಕಾಲ ಎಂದು ಇಲ್ಲಿ ನೆರೆದಿರುವ ಯಾರಿಗೆ ತಾನೇ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ. ಅಂದ ಮೇಲೆ ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಬೇಕಾದ್ರೆ ಅಧರ್ಮದಿಂದ ಧರ್ಮದೆಡೆಗೆ, ಅನೀತಿಯಿಂದ ನೀತಿಯೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಕೆಡುಕಿನಿಂದ ಒಳ್ಳೆಯ ಕಡೆಗೆ, ಅಂದರೆ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಇಂಥ ವಾರ್ಷಿಕ ಹಬ್ಬವನ್ನು ಆಚರಿಸದೆ ಪಾಲ್ಗೊಳ್ಳುವುದರ ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಆ ಒಂದು ಒಳ್ಳೆಯತನದ ಪಯಣದ ಹೆಜ್ಜೆ ಆಗಿರಬೇಕು. ಏಕ್ದಮ್ ನಾನು ಸಂತನಾಗ್ಲಿಕ್ಕೆ ಆಗೋದಿಲ್ಲ. ನನ್ನ ಇಡೀ ಜೀವನದ ಪಯಣವೇ ಆ ಪರಿಶುದ್ಧತೆಯೆಡೆಗೆ. ಪ್ರಭು ಯೇಸು ಕ್ರಿಸ್ತರೇ ನುಡಿದಿರುವಂತೆ, ನಿನ್ನ ತಂದೆಯಾದ ದೇವರು ಪರಿಶುದ್ಧರು ಆಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಿ. ಆ ಪರಿಶುದ್ಧತೆಯೆಡೆಗೆ ನಮ್ಮ ಪಯಣ ಆಗಿರಬೇಕು. ಪ್ರಿಯ ಸಹೋದರ ಸಹೋದರಿ, ಈ ರೀತಿ ನಾವು ದೃಢ ಸಂಕಲ್ಪ ಮಾಡಿದಾಗ ನಾವು ತೋರಿಸುವ ಪ್ರೀತಿ, ಗೌರವ, ದೇವರಿಗೆ ಸಲ್ಲಿಸುತ್ತಿರುವ ಆರಾಧನೆ ಮೆಚ್ಚುಗೆ ಆಗುತ್ತದೆ, ಸ್ವೀಕೃತವಾಗುತ್ತದೆ. ಅಷ್ಟು ಮಾತ್ರವಲ್ಲ, ನಮಗೆ ಪ್ರಯೋಜನವಾಗುತ್ತದೆ. ಫಲದಾಯಕ ಆಚರಣೆ, ಆರಾಧನೆ ಆಗುವುದರಲ್ಲಿ ಸಂದೇಹವಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಆದ್ದರಿಂದ ನಾವು ಪ್ರೀತಿಸ್ತಾ ಇದ್ದೇವೆ. ನಮ್ಮ ಗೌರವವನ್ನು ಸಂತ ಅಂತೋಣಿಯವರಿಗೆ ಈ ಪುಣ್ಯ ಕ್ಷೇತ್ರದಲ್ಲಿ ತೋರಿಸ್ತಾ ಇದ್ದೇವೆ.
ಇವರ ಮೂಲಕ ತಂದೆ ದೇವರಿಗೆ ಆರಾಧನೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕೆ ನಾವು ತೃಪ್ತರಾಗಿರಲಾರದೆ ನಾವು ಕೂಡ ಅವರಲ್ಲಿದ್ದ ಆ ಗುಣ, ಪ್ರಭು ಯೇಸುವಿನ ಮೇಲಿನ ಆ ಅದ್ಭುತ ಅಗಾಧ ವಿಶ್ವಾಸ, ಪವಿತ್ರ ಗ್ರಂಥದ ಮೇಲಿದ್ದ ಪ್ರೀತಿ, ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾವು ಪಣ ತೊಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರು ಇಲ್ಲಿ ನೆರೆದಿರುವ ಎಲ್ಲ ಭಕ್ತರನ್ನು ಹರಸಲಿ. ಅವರು ತಮ್ಮ ಆ ಒಂದು ಅಂಧತ್ವವನ್ನು, ತಮ್ಮ ಆ ದುಷ್ಟತನವನ್ನು, ಆ ದುರ್ಗುಣಗಳನ್ನು ಅರಿಯುವಂತೆ ಮಾಡಲಿ. ವಿವೇಕಿಗಳಾಗಿ ತಮ್ಮ ಜೀವನವನ್ನು ಬದಲಾಯಿಸಿಕೊಂಡು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಿಕ್ಕೆ ಅರ್ಹರಾಗಂತೆ ಮಾಡಲು ಬೇಕಾದ ವರಗಳನ್ನು ತಂದೆ ದೇವರಿಂದ ಸಂತ ಅಂತೋಣಿಯರು ಪಡೆದುಕೊಡಲಿ ಎಂದು ಕೂಡ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೆನ್. ಎಲ್ಲರೂ ಎದ್ದು ನಿಂತು ವಿಶ್ವಾಸ ಪ್ರಮಾಣ ಮಾಡೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚೇಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನಃ ಶ್ರೀಮಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ನಲ್ಮೆಯ ಸಂತ ಅಂತೋಣಿಯವರೇ, ದೇವರು ನಿಮಗೆ ವಿಶೇಷ ಶಕ್ತಿಯನ್ನು, ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದರ ಫಲವಾಗಿ ನೀವು ನಮ್ಮ ದೈಹಿಕ ಹಾಗೂ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸುತ್ತೀರಿ. ನಿಮ್ಮನ್ನು ಪಾಲಕರನ್ನಾಗಿ ಪಡೆದ ನಾವು ಯಾವ ಅಪಾಯಕ್ಕೂ ಕೇಡಿಗೂ ಒಳಗಾಗುವುದಿಲ್ಲ ಎಂದು ನಂಬುತ್ತೇವೆ. ನಾವು ವಿನಯದಿಂದ ಮಾಡುವ ಕೋರಿಕೆಗಳನ್ನು ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ನಿವೇದಿಸಿ ನಡೆಸಿಕೊಡಿರೆಂದು ನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ. ಪ್ರಭುವೇ ಆಲಿಸಿರಿ, ದೈನ್ಯದಿ ಆಲಿಸಿರಿ. ದಯಮಯ ತಂದೆಯೇ, ನಮ್ಮ ಪರಿಪಾಲಕ ತಂದೆ, ಬೆಟ್ಟದ ಹಲಸೂರಿನ ಪವಾಡ ಪುರುಷ ಸಂತ ಅಂತೋಣಿಯವರ ಮೂಲಕ ವಿಶ್ವ ಧರ್ಮಸಭೆಯನ್ನು ಆಶೀರ್ವದಿಸಿರಿ. ನಮ್ಮ ಜಗದ್ಗುರು 14ನೇ ಲಿಯೋ ಮತ್ತು ಬೆಂಗಳೂರಿನ ಮಹಾಧರ್ಮದಕ್ಷರು, ಸಹಾಯಕ ಧರ್ಮದಕ್ಷರುಗಳು ಮತ್ತು ಗುರುಗಳು ಭಗಿನಿಯರನ್ನು ಆಶೀರ್ವದಿಸಿರಿ. ಇಂದು ವಿಶೇಷವಾಗಿ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಿ ಆಶೀರ್ವದಿಸಲು ಆಗಮಿಸಿರುವ ಅತಿ ವಂದನೀಯ ಡಾಕ್ಟರ್ ರಫೇಲ್ ಆರೋಗ್ಯಸ್ವಾಮಿ, ಮೈಸೂರು ಧರ್ಮಕ್ಷೇತ್ರ ಇವರನ್ನು ಸಂತ ಅಂತೋಣಿಯವರು ಆಶೀರ್ವದಿಸಿ ಆರೋಗ್ಯ, ಶಾಂತಿ, ನೆಮ್ಮದಿ, ಸುಖ ಸೌಖ್ಯವನ್ನು ನೀಡಲೆಂದು ಪ್ರಾರ್ಥಿಸೋಣ. ನಮ್ಮಯ ಪ್ರಾರ್ಥನೆಯ ಪ್ರಭುವೇ ಆಲಿಸಿರಿ, ದೈನ್ಯದಿ ಆಲಿಸಿರಿ. ಇಂದು ಸಂತ ಅಂತೋಣಿಯವರ ವಾರ್ಷಿಕ ಮಹೋತ್ಸವವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳನ್ನು, ಇಲ್ಲಿಗೆ ಬಂದು ಹೋಗುವ ಎಲ್ಲ ಯಾತ್ರಾರ್ಥಿಗಳನ್ನು ಮತ್ತು ಸ್ವಯಂ ಸೇವಕರನ್ನು ಅರಸಿ ಆಶೀರ್ವದಿಸುವಂತೆ ಪ್ರಾರ್ಥಿಸೋಣ. ನಮ್ಮಯ ಪ್ರಾರ್ಥನೆಯ
ಪ್ರಭುವೇ ಆಲಿಸಿರಿ, ದೈನ್ಯದಿ ಆಲಿಸಿರಿ. ಸಂತ ಅಂತೋನಿಯವರ ಪುಣ್ಯಕ್ಷೇತ್ರಕ್ಕೆ ಬಂದು ಪ್ರಾರ್ಥಿಸುವ ಹರಕೆ ಬೇಡಿಕೆಗಳನ್ನು ಹೊತ್ತು ಬಂದಿರುವ ಎಲ್ಲ ಭಕ್ತಾದಿಗಳನ್ನು, ಮುಖ್ಯವಾಗಿ ಅಸ್ವಸ್ಥರಾಗಿರುವ ಮತ್ತು ಅನೇಕ ವಸ್ತುಗಳನ್ನು ಕಳೆದುಕೊಂಡಿರುವ, ಅನೇಕ ಸಮಸ್ಯೆಗಳಿಗೆ ಸಿಲುಕಿಕೊಂಡಿರುವ ಮತ್ತು ವಿವಿಧ ರೋಗಗಳಿಂದ ಬಳಲುತ್ತಿರುವ ಸಹೋದರ ಸಹೋದರಿಯರನ್ನು ಗುಣಪಡಿಸಿ, ಸಮಸ್ಯೆಗಳನ್ನು ಬಗೆಹರಿಸಿ, ಪ್ರಾಮಾಣಿಕ ಬೇಡಿಕೆಗಳನ್ನು ಈಡೇರಿಸಿ, ನೆಮ್ಮದಿ, ಶಾಂತಿ, ಸಮಾಧಾನ, ಸಮೃದ್ಧಿ ಮತ್ತು ಆರೋಗ್ಯವನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ನಮ್ಮಯ ಪ್ರಾರ್ಥನೆಯ ಪ್ರಭುವೇ ಆಲಿಸಿರಿ, ದೈನ್ಯದಿ ಆಲಿಸಿರಿ. ಸಂತ ಅಂತೋನಿಯವರ ಈ ಪುಣ್ಯಕ್ಷೇತ್ರವನ್ನು ಸಕಲ ರೂಪರೇಷೆಗಳೊಂದಿಗೆ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಸಲು ಭಕ್ತಾದಿಗಳನ್ನು ಸಂತ ಅಂತೋನಿಯವರ ಪಾದಕ್ಕೆ ಸೆಳೆಯಲು ಅನೇಕ ಕುಟುಂಬಸ್ಥರ ಮತ್ತು ದಾನಿಗಳ ಸಹಾಯ ಹಸ್ತ ನೀಡುತ್ತಿರುವ ಮತ್ತು ಎಲೆಮರಿಯ ಕಾಯಿಯಂತೆ ಸಹಕಾರ ಕೊಡುತ್ತಿರುವ ಹಾಗೂ ಈ ಪುಣ್ಯಕ್ಷೇತ್ರ ಬೆಳೆಯಲು ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಿರುವ ಎಲ್ಲರನ್ನೂ ಸಂತ ಅಂತೋನಿಯವರು ಅರಸಿ ಆಶೀರ್ವದಿಸುವಂತೆ ಪ್ರಾರ್ಥಿಸೋಣ. ನಮ್ಮಯ ಪ್ರಾರ್ಥನೆಯ ಪ್ರಭುವೇ ಆಲಿಸಿರಿ, ದೈನ್ಯದಿ ಆಲಿಸಿರಿ. ನಮ್ಮ ಇನ್ನಿತರ ಅಗತ್ಯಗಳಿಗಾಗಿ ಬೇಡಿಕೊಳ್ಳೋಣ. ಸಂತ ಅಂತೋಣಿಯವರೇ, ನಮ್ಮ ದೀನ ಕೋರಿಕೆಗಳನ್ನು ನಿಮ್ಮಲ್ಲಿ ಅರಿಕೆ ಮಾಡಿಕೊಂಡಿದ್ದೇವೆ. ನಾವು ಬೇಡದ ವರಗಳನ್ನೆಲ್ಲ ನಿಮ್ಮ ಕರಗಳಲ್ಲಿ ಆಸೀನರಾದ ಯೇಸು ಸ್ವಾಮಿಯಲ್ಲಿ ಇರಿಸಿದ್ದೇವೆ. ನಮ್ಮ ಬೇಡಿಕೆಗಳನ್ನು ಮನ್ನಿಸಿ ಅವನ್ನು ದಯಪಾಲಿಸಿರಿ. ಒಂದು ವೇಳೆ ನಾವು ಕಷ್ಟ ಸಂಕಟ ಕೊರತೆಯನ್ನು ಅನುಭವಿಸಬೇಕು ಎಂಬುದು ದೇವರ ಚಿತ್ತವಾದರೆ ಅದನ್ನು ಅನುಭವಿಸುವ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ದೇವರ ಚಿತ್ತವೇ ನಮ್ಮ ಚಿತ್ತವೆಂದು ನಾವು ಬೇಡುವ ವರವನ್ನು ಅನುಗ್ರಹಿಸಿರಿ. ಆಮೆನ್. ನಾಯೇನರ್ಪಿಸಲಿ ದೇವ ನನ್ನ ಕಾಣಿಕೆಯಾಗಿ, ಸೃಷ್ಟಿಯ ಕರ್ತನೇ ಸರ್ವಸ್ವವು ನೀನೇ. ನಾಯೇನರ್ಪಿಸಲಿ ದೇವ ನನ್ನ ಕಾಣಿಕೆಯಾಗಿ, ಸೃಷ್ಟಿಯ ಕರ್ತನೇ ಸರ್ವಸ್ವವು ನೀನೇ. ನಾಯೇನರ್ಪಿಸಲಿ ದೇವ ಕರ್ತನೀನು ಸೃಷ್ಟಿ, ನಾನು ಈ ಜೀವನವೇ ನಿನ್ನದೇ ದೇವ. ನನ್ನಿ ಬಾಳನೆ ಅರಸು ಓ ದೇವ, ನಿನ್ನ ಪಾದಕ್ಕೆ ಮಣಿವೆ ದೇವಾ. ಕರ್ತನೀನು ಸೃಷ್ಟಿ, ನಾನು ಈ ಜೀವನವೇ ನಿನ್ನದೇ ದೇವ. ನನ್ನಿ ಬಾಳನೆ ಅರಸು ಓ ದೇವ, ನಿನ್ನ ಪಾದಕ್ಕೆ ಮಣಿವೆ ದೇವ. ನಾಯೇನರ್ಪಿಸಲಿ ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ
ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಅಂತೋಣಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆಯೇ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆ ಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಕರ್ತರಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಅಂತೋಣಿಯವರ ಹಬ್ಬದಂದು ನಿಮ್ಮ ಧರ್ಮ ಸ್ಪರ್ಶಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅವರದನ್ನು ಸುಶಕ್ತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ನಿರಂತರವಾಗಿ ಹಾಡುವುದೇನೆಂದರೆ ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು 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 ಪರಿಶುದ್ಧರು. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ. ಇಹಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ 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 ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮನ ಇಬ್ಬನಿತೆ ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ.
ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪವಿತ್ರ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಹದಿನಾಲ್ಕರಲ್ಲಿಯೂ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಠಮಚ್ಚಾದವರೊಂದಿಗೂ, ನಮ್ಮ ಸಹಾಯಕ ಧರ್ಮಾಧ್ಯಕ್ಷಗಳಾದ ಆರೋಗ್ಯರಾಜ್ ಮತ್ತು ಜೋಸೆಫ್ ಸುಸೇನಾದನವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದಯಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಹಾಗೆ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಸ್ತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ಸಂತ ಅಂತೋಣಿಯವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭುವೇ ನಮಗೆ ಕಲಿಸಿಕೊಟ್ಟಿರುವ ಪ್ರಾರ್ಥನೆಯ ಮೂಲಕ ನಮ್ಮೆಲ್ಲ ಅಗತ್ಯಗಳಿಗಾಗಿ ತಂದೆ ದೇವರಲ್ಲಿ ಭಕ್ತಿ ವಿಶ್ವಾಸದಿಂದ ಬೇಡಿಕೊಳ್ಳೋಣ.
ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯಿಂದ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ, ಸಾಂಕ್ರಾಮಿಕ ಕೊರೋನಾ ರೋಗದಿಂದ, ದುಷ್ಟ ಶಕ್ತಿಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು, ಅಧಿಕಾರ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ, ನಿಮಗೆ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳು ಲೆಕ್ಕಿಸದೆ ನಿಮ್ಮ ಧರ್ಮಸಭೆಯ ಭಕ್ತ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೆ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ ನಿಮ್ಮೆಲ್ಲರ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ, ನಮ್ಮೆಲ್ಲರ ರಕ್ಷಕರು ದೇವರು ಆಗಿರುವ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತ ಈ ಪಾಸ್ಕ ಭೋಜನಕ್ಕೆ ಕರೆಯಲ್ಪಟ್ಟಿರುವ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರ ಮಾತನಾಡಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿವ್ಯ ಪರಮ ಪ್ರಸಾದವನ್ನು ಕಥೋಲಿಕ ಕ್ರೈಸ್ತರು ಮಾತ್ರ ಸ್ವೀಕರಿಸಲಿದ್ದಾರೆ.
ಕ್ರೈಸ್ತೇತ ಸಹೋದರ ಸಹೋದರಿಯರು ನಮ್ಮ ನಡುವೆ ಇದ್ದಲ್ಲಿ ದಯಮಾಡಿ ಈ ಪರಪ್ರಸಾದವನ್ನು ಸ್ವೀಕರಿಸದೆ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತೇವೆ. ಸಿಸ್ಟರ್ಸ್ ಅವರು ದಯವಿಟ್ಟು ಮುಂದೆ ಬನ್ನಿ, ಪರಪ್ರಸಾದವನ್ನು ಹಂಚಲು. ಸುರಕ್ಷಕ ನಮ್ಮ ಪಾಲಕ ಆಪ್ತ ಸ್ನೇಹಿತ ಶ್ರೇಷ್ಠ ನಾಯಕ ಈ ಸುರಕ್ಷಕ ನಮ್ಮ ಪಾಲಕ ಆಪ್ತ ಸ್ನೇಹಿತ ಶ್ರೇಷ್ಠ ನಾಯಕ. ಏಸು ಶಕ್ತಿ, ಏಸು ಮುಕ್ತಿ, ಏಸು ಶಾಂತಿ, ಏಸು ಕ್ರಾಂತಿ, ಏಸು ನಮ್ಮ ಮೇಷಪಾಲ, ಏಸು ನಮ್ಮ ಲೋಕಪಾಲ, ಏಸು ರಕ್ಷಕ ನಮ್ಮ ಪಾಲಕ ಆಪ್ತ ಸ್ನೇಹಿತ ಶ್ರೇಷ್ಠ ನಾಯಕ. ಏಸು ಜೊತೆ ಇರೆ ಈ ಭೂಮಿ ಸ್ವರ್ಗ, ಏಸು ಒಲಿದರೆ ಪ್ರತಿದಿನ ಹಬ್ಬ. ಏಸು ಜೊತೆ ಇರೆ ಈ ಭೂಮಿ ಸ್ವರ್ಗ, ಏಸು ಒಲಿದರೆ ಪ್ರತಿದಿನ ಹಬ್ಬ. ಏಸು ಸಂಗಡ ಜೀವನ ಸಡಗರ, ಏಸು ಸ್ಪರ್ಶಿಸ ಬದುಕಾಯ್ತು ಅಮರ. ಏಸು ಸಂಗಡ ಜೀವನ ಸಡಗರ, ಏಸು ಸ್ಪರ್ಶಿಸ ಬದುಕಾಯ್ತು ಅಮರ. ಏಸು ರಕ್ಷಕ ನಮ್ಮ ಪಾಲಕ ಆಪ್ತ ಸ್ನೇಹಿತ ಶ್ರೇಷ್ಠ ನಾಯಕ. ಸಂಕಟ ನನಗಿನ್ನು ಸಾಕು, ಏಸು ಸನ್ನಿಧಿ ಎಂದೆಂದು ಬೇಕು. ಈ ಬಾಳ ಸಂಕಟ ನನಗಿನ್ನು ಸಾಕು, ಏಸು ಸನ್ನಿಧಿ ಎಂದೆಂದು ಬೇಕು. ಶಿಲುಬೆಯ ತ್ಯಾಗವ ಧ್ಯಾನಿಸಿ ನೋಡು, ಚೆಲುವಾಯ್ತು ಹಾಡು ಸವಿಜೇನ ಕೂಡು. ಶಿಲುಬೆಯ ತ್ಯಾಗವ ಧ್ಯಾನಿಸಿ ನೋಡು, ಚೆಲುವಾಯ್ತು ಹಾಡು ಸವಿಜೇನ ಕೂಡು. ಏಸು ರಕ್ಷಕ ನಮ್ಮ ಪಾಲಕ ಆಪ್ತ ಸ್ನೇಹಿತ ಶ್ರೇಷ್ಠ ನಾಯಕ. ಏಸು ರಕ್ಷಕ ನಮ್ಮ ಪಾಲಕ ಆಪ್ತ ಸ್ನೇಹಿತ ಶ್ರೇಷ್ಠ ನಾಯಕ. ಏಸು ಶಕ್ತಿ, ಏಸು ಮುಕ್ತಿ, ಏಸು ಶಾಂತಿ, ಏಸು ಕ್ರಾಂತಿ, ಏಸು ನಮ್ಮ ಮೇಷಪಾಲ, ಏಸು ನಮ್ಮ ಲೋಕಪಾಲ. ಏಸು ರಕ್ಷಕ, ಏಸು ರಕ್ಷಕ ನಮ್ಮ ಪಾಲಕ, ನಮ್ಮ ಪಾಲಕ ಆಪ್ತ ಸ್ನೇಹಿತ, ಆಪ್ತ ಸ್ನೇಹಿತ ಶ್ರೇಷ್ಠ ನಾಯಕ, ಶ್ರೇಷ್ಠ ನಾಯಕ.
ಮಗರೀಸ. ಹೃದಯದಲ್ಲಿ ನೆಲೆಸು ಎಂದು ಬೇಡುವೆ, ದಾರಿ ದೀಪವಾಗಿ ಎನ್ನ ನಡೆಸುವಂತೆ ಕೋರುವೆ. ಜೀವ ಎನ್ನ ಹೃದಯದಲ್ಲಿ ನೆಲೆಸು ಎಂದು ಬೇಡುವೆ, ದಾರಿ ದೀಪವಾಗಿ ಎನ್ನ ನಡೆಸುವಂತೆ ಕೋರುವೆ. ಜೀವ ಜಲವ ಚಿಮ್ಮಿಸಲು ಬಾ, ಕಣ ಕಣದಲು ನೀ ತುಂಬುವ. ಬಾ ಪ್ರಭು ನನ್ನ ಪ್ರಭು ಎನ್ನಾತ್ಮ ಚೈತನ್ಯವಾ. ದೇವ ಎನ್ನ ಹೃದಯದಲ್ಲಿ ನೆಲೆಸು ಎಂದು ಬೇಡುವೆ, ದಾರಿ ದೀಪವಾಗಿ ಎನ್ನ ನಡೆಸುವಂತೆ ಕೋರುವೆ. ಜೀವ ಎನ್ನ ಹೃದಯದಲ್ಲಿ ನೆಲೆಸು ಎಂದು ಬೇಡುವೆ, ದಾರಿ ದೀಪವಾಗಿ ಎನ್ನ ನಡೆಸುವಂತೆ ಕೋರುವೆ. ಒಣಗಿದರೆ ಬಳಸಿ ನಿಂತು ಹೊಸ ಚಿಗುರಿಗೆ ಕಾದಿರುವೆ ಬಾ. ನಿನ್ನನ್ನು ನೋಡಲೆಂದು ಆತುರದಿ ಕಾದಿರುವೆ ಬಾ. ಒಣಗಿದರೆ ಬಳಸಿ ನಿಂತು ಹೊಸ ಚಿಗುರಿಗೆ ಕಾದಿರುವೆ ಬಾ. ನಿನ್ನನ್ನು ನೋಡಲೆಂದು ಆತುರದಿ ಕಾದಿರುವೆ ಬಾ. ಸತ್ಯರೂಪಿಯೇ ಪ್ರೇಮಭೂತಿಯೇ ಒಲವನ್ನು ಸಿಂಚಿಸುವ. ಹೃದಯ ರಾಜನೇ ಜಗದ ಒಡೆಯನೇ ಈಳಿಗೆ ಸಿರಿನೀಡವ. ಜೀವ ಜಲವ ಚಿಮ್ಮಿಸಲು ಬಾ, ಕಣ ಕಣದಲು ನೀ ತುಂಬುವ. ಬಾ ಪ್ರಭು ನನ್ನ ಪ್ರಭು ಎನ್ನಾತ್ಮ ಚೈತನ್ಯವಾ. ದೇವ ಎನ್ನ ಹೃದಯದಲ್ಲಿ ನೆಲೆಸು ಎಂದು ಬೇಡುವೆ, ದಾರಿ ದೀಪವಾಗಿ ಎನ್ನ ನಡೆಸುವಂತೆ ಕೋರುವೆ. ದೇವ ಎನ್ನ ಹೃದಯದಲ್ಲಿ ನೆಲೆಸು ಎಂದು ಬೇಡುವೆ, ದಾರಿ ದೀಪವಾಗಿ ಎನ್ನ ನಡೆಸುವಂತೆ ಕೋರುವೆ. ಭಕ್ತಿ ಹೋದ ಚಿತ್ರದಲ್ಲಿ ಜೀವ ಜಲವ ಚಿಮ್ಮಿಸಲು ಬಾ. ನಿನ್ನನ್ನು ಸ್ವೀಕರಿಸಿ ನಿತ್ಯ ಜೀವ ಬೇಡುತ್ತಿರುವೆ ಬಾ. ಭಕ್ತಿ ಹೋದ ಚಿತ್ರದಲ್ಲಿ ಜೀವ ಜಲವ ಚಿಮ್ಮಿಸಲು ಬಾ. ನಿನ್ನನ್ನು ನೋಡಲಿಸಿ ನಿತ್ಯ ಜೀವ ಬೇಡುತ್ತಿರುವೆ ಬಾ. ನಿತ್ಯಾತ್ಮನೇ ಪರಮಾತ್ಮನೇ ನಿನ್ನಂತೆ ನನ್ನಾಗಿಸುವ. ಶಾಂತಿ ರೂಪನೇ ಅಮರ ಜ್ಯೋತಿಯೇ ಸನ್ಮಾರ್ಗದಲ್ಲಿ ನಡೆಸವ. ಜೀವ ಜಲವ ಚಿಮ್ಮಿಸಲು ಬಾ, ಕಣ ಕಣದಲು ನೀ ತುಂಬುವ. ಬಾ ಪ್ರಭು ನನ್ನ ಪ್ರಭು ಎನ್ನಾತ್ಮ ಚೈತನ್ಯವಾ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಸಂತ ಅಂತೋಣಿಯವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಂಡ ನಮ್ಮನ್ನು ಉಲ್ಲಾಸದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸುವ ರಕ್ಷಣಾ ಪಥದಲ್ಲಿ ನಾವೆಲ್ಲರೂ ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಾಡ ಪುರುಷ ಸಂತ ಅಂತೋಣಿಯವರ ಆಶೋತ್ತರ, ನಾನು ಹೇಗಿರುವೆನೋ ಹಾಗೆಯೇ ನಾನು ಇರಲು ಬಿಡಿ, ನಾನು ಎಲ್ಲಿರುವೆನೋ ಅಲ್ಲಿಯೇ ನೆಲೆಸಲು ಬಿಡಿ ಎಂಬ ಆಶೋತ್ತರ ಪವಾಡ ಪುರುಷ ಸಂತ ಅಂತೋಣಿಯವರದ್ದು. ಹೀಗಿರುವಲ್ಲಿ ವಿಶ್ವದಾದ್ಯಂತ ಅಂತೋಣಿಯವರ ವಾರ್ಷಿಕ ಮಹೋತ್ಸವ ಆಚರಿಸುತ್ತಿದ್ದರೆ ನಾವು ಸಹ ಆಚರಣೆ ಮಾಡುತ್ತಿದ್ದೇವೆ. ಆದುದರಿಂದ ಪವಾಡ ಪುರುಷ ಸಂತ ಅಂತೋಣಿಯವರ ಹಬ್ಬದ ಶುಭಾಶಯಗಳು ನಿಮಗೆ ಕೋರುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಮೊದಲನೇ ಬಲಿ ಪೂಜೆಯಲ್ಲಿ ಎಲ್ಲರಿಗೂ ಧನ್ಯವಾದ ಸಲ್ಲಿಸಲಾಗಿದೆ. ಇನ್ನು ವಿಶೇಷವಾಗಿ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಿ ಆಶೀರ್ವದಿಸಿದ ಮೈಸೂರು ಧರ್ಮ ಕ್ಷೇತ್ರಕ್ಕೆ ಸೇರಿರುವ ಅತಿವಂದನೆಯ ಡಾಕ್ಟರ್ ರಫಾಯಲ್ ಆರೋಗ್ಯ ಸ್ವಾಮಿ, ನನ್ನ ಅಣ್ಣ, ಇವರು ಇಂದು ಈ ಬಲಿಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿ ಆಶೀರ್ವದಿಸಿದ್ದಾರೆ. ಇಲ್ಲಿ ಬಂದು ನೋಡುವಾಗ ಅವ್ರು ಏನು ತಿಳ್ಕೊಂಡಿದ್ರು ಅಷ್ಟೇನು ಅಭಿವೃದ್ಧಿ ಹೊಂದಿಲ್ಲ. ಸುಮಾರು ವರ್ಷ ಆಗಿತ್ತು ನಾನು ಬಂದು ಅಂತ ಹೇಳಿ. ಆದರೆ ಇಲ್ಲಿ ಬಂದು ನೋಡಿದಾಗ ಅವರು ಆಶ್ಚರ್ಯಪಟ್ಟ, ಇಷ್ಟೊಂದು ಅಭಿವೃದ್ಧಿ ಹೊಂದಿದ. ಇದಕ್ಕೆ ಕಾರಣ ಭಕ್ತಾದಿಗಳು ಮತ್ತು ಗುರುಗಳು. ಮೊದಲನೇದಾಗಿ ಈ ಜಮೀನನ್ನು ಕೊಂಡುಕೊಳ್ಳಲು ಸಹಕರಿಸಿದಂತಹ ನಮ್ಮ ಕ್ರೈಸ್ತೇತ ಸಹೋದರ ಸಹೋದರಿಯರು, ಈ ಒಂದು ಪೀಠವನ್ನು ಇಲ್ಲಿ ಬಲಿಪೂಜೆ ಅರ್ಪಿಸುತ್ತಿರುವ ಈ ಸ್ಥಳವನ್ನು ಈ ನಮ್ಮ ಧರ್ಮ ಕೇಂದ್ರದ ಪಕ್ಕದ ಗೃಹನಿವಾಸ ಇರತಕ್ಕಂತಹ ಮಾರಮ್ಮ ಕುಟುಂಬದವರು ಅವರು ಉಚಿತವಾಗಿ ಕೊಟ್ಟಂತಹ ಈ ಒಂದು ಸ್ಥಳ, ಇಲ್ಲಿ ಬಲಿಪೂಜೆಯನ್ನು ಅರ್ಪಿಸುವ ಈ ಪೀಠವನ್ನು ಸ್ಥಳವನ್ನು ಉಚಿತವಾಗಿ ಕೊಟ್ಟಂತಹ ಆ ಕುಟುಂಬಸ್ಥರು ಇನ್ನೂ ಅತ್ತ ಇದ್ದಾರೆ. ಆ ಕುಟುಂಬಸ್ಥರಿಗೆ ನಾವು ಧನ್ಯವಾದ ಸಲ್ಲಿಸಬೇಕು. ಪ್ರತಿ ದಿವಸ ಈ ಬಲಿಪೂಜೆ ಅರ್ಪಿಸುವಾಗ ನಾವು ಅವರಿಗಾಗಿ ಪ್ರಾರ್ಥಿಸೋಣ. ಮತ್ತು ಈ ಸ್ಥಳ ಸಿಕ್ಕಿದ ನಂತರ ಇದನ್ನು ಅಭಿವೃದ್ಧಿ ಮಾಡಿದವರು ಒಂದೇನು ಸ್ವಾಮಿ ವಿಲಿಯಂ ಪ್ಯಾಟ್ರಿಕ್ ರವರು. ಈ ಒಂದು ಪೀಠ, ಈ ಒಂದು ಸ್ಥಳವನ್ನು ಕಟ್ಟಿದ ನಂತರ ಬಲಿಪೂಜೆ ಆ ಬದಿಯಲ್ಲಿ ನೆರವೇರ್ತಾ ಇತ್ತು. ತದನಂತರ ಬದಲಾಯಿಸಿ ಇಲ್ಲಿಂದ ಬಲಿಪೂಜೆಯನ್ನು ಅರ್ಪಿಸುವ ಈ ಸುಂದರವಾದ ಸ್ಥಳವನ್ನು, ಪೀಠವನ್ನು ನಮಗೆ ಕೊಟ್ಟಂಥ ಅತಿವಂದನ ಸ್ವಾಮಿ ವಿಲಿಯಂ ಪ್ಯಾಟ್ರಿಕ್ ರವರು ಮತ್ತು ಸಗಾರಾಜ್ ಅಲ್ಲಿಯ ಒಂದು ಅತಿಥಿಗಳ ಆ ಒಂದು ನಿವಾಸವನ್ನು ಕಟ್ಟಿದರು. ನಿರ್ಮಲ್ ಫಾದರ್ ಮತ್ತು ಬಾಲರಾಜ್, ಹೀಗೆ ಅನೇಕರು ಒಂದಲ್ಲ ಒಂದು ಸೇವೆಯನ್ನು ಮಾಡಿ ಈ ಅಭಿವೃದ್ಧಿ ಹೊಂದಲು ಕಾರಣ. ಒಂದೇನು ಸ್ವಾಮಿ ಕ್ರಿಸ್ಟಫರ್ ವೈಟ್ ಅವರು 6 ವರ್ಷ ಇಲ್ಲಿದ್ದಾಗ ಇಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಲು ಸಾಧ್ಯವಾಯಿತು. ಅದರ ಜೊತೆಯಲ್ಲಿ ಆಶ್ರಯ ತಾಣ, ಈ ಕಾಮಗಾರಿ, ಆ ಪವಾಡ ಪುರುಷ ಪವಾಡ ಪೀಠ, ಹೀಗೆ ಒಂದೊಂದು ರೀತಿಯಲ್ಲಿ ಇದೆಲ್ಲವೂ ಕೂಡ ಸಾಧ್ಯ ನಿಮ್ಮಿಂದ, ದಾನಿಗಳಿಂದ. ಧರ್ಮ ಕೇಂದ್ರದ ಹಣದಿಂದಲ್ಲ, ನೀವು ಕೊಟ್ಟಂತಹ ಅನೇಕ ದಾನಿಗಳ ಒಂದು ತ್ಯಾಗ ಪ್ರೀತಿಯೊಂದಿಗೆ ಅವರು ಮುಂದೆ ಬಂದದರಿಂದ ಇಷ್ಟು ಅಭಿವೃದ್ಧಿ ಹೊಂದಿದೆ. ಇತ್ತೀಚೆಗೆ ನಾನು ಬಂದ ನಂತರ ಮತ್ತೊಬ್ಬ ದಾನಿ ಬಾಲರಾಜರವರು, ಹೀಗೆ ಒಂದೊಂದು ರೀತಿಯಲ್ಲಿ ದಾನಿಗಳು ಸಹಕರಿಸಿ ಈ ಅಭಿವೃದ್ಧಿಗೆ ಕಾರಣರಾಗಿದ್ದೀರಿ. ಹೀಗಿರುವಲ್ಲಿ ನಿಮ್ಮ ಸಹಕಾರ ಎಷ್ಟಿದೆ ಎಂಬುದಕ್ಕೆ ಈ ಒಂದು ಸ್ಥಳವೇ ಸಾಕ್ಷಿಯಾಗಿದೆ. ಈ ಒಂದು ಸ್ಥಳವನ್ನು ಅಭಿವೃದ್ಧಿಪಡಿಸಲು ಧರ್ಮ ಕೇಂದ್ರವಾಗಲಿ ಧರ್ಮ ಸಭೆಯಾಗಲಿ ಸೇವೆ ಸ್ವಲ್ಪ ಸಹಾಯ ಮಾಡಿರಬಹುದು, ಆದರೆ ಹೆಚ್ಚು ಸಹಾಯ ನಿಮ್ಮಿಂದ ಬಂದದ್ದರಿಂದ ನಾವು ಒಟ್ಟಾರೆಯಾಗಿ ನಿಮ್ಮನ್ನು ಸ್ಮರಿಸುತ್ತೇವೆ, ನೆನೆಸುತ್ತೇವೆ, ಸಹಕರಿಸುತ್ತೇವೆ. ಈಗಲೂ ಕೂಡ ನಮ್ಮ ಹಿಂದೂ ಸಹೋದರರು ಜಲ್ಲೇಗೌಡರು ಮತ್ತು ರೇಣುಕೇಗೌಡರು ಮತ್ತು ಶೆಟ್ಟಿ, ಹೀಗೆ ಅನೇಕರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಪಾರ್ಕಿಂಗ್ ಮಾಡಲಿಕ್ಕೆ ಸ್ಥಳಗಳನ್ನು ಕೊಡ್ತಾ ಈ ಹಬ್ಬ ಮುಗಿಯುವವರೆಗೂ ಕೂಡ ಅವ್ರ ಬೆಳೆಯನ್ನು ಕೂಡ ಹಾಕಲ್ಲ, ನಮಗಾಗಿ ಆ ಸ್ಥಳವನ್ನು ಬಿಟ್ಟು ಕೊಡ್ತಿದ್ದಾರೆ. ಈ ನಮ್ಮ ಹಿಂದೂ ಸಹೋದರರಿಗೂ ಮತ್ತು ನಮ್ಮ ಕ್ರೈಸ್ತ ಕುಟುಂಬಸ್ಥರಿಗೆ ಸಹಾಯ ಮಾಡ್ತಿರೋ ಎಲ್ಲರಿಗೂ ಕೂಡ ಕೈ ಚಪ್ಪಳ ತಟ್ಟಿ ಧನ್ಯವಾದಗಳನ್ನು ತಂದೆಯಾದ ದೇವರಿಗೆ ಸಲ್ಲಿಸೋಣ, ಅವರಿಗೂ ಸಲ್ಲಿಸೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಊಟದ ಸಮಯ ಈಗಾಗಲೇ. ಬೆಳಗಿನ ಬಲಿಪೂಜೆಯಲ್ಲಿ ಭಾಗವಹಿಸಿದ ಸ್ವಾಮಿ ಪ್ಯಾಟ್ರಿಕ್ ಇವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಹಾಗೆಯೇ ಫಾದರ್ ಸಚಿನ್ ಇವರು ಕೂಡ ಬೆಳಗಿನ ಬಲಿಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ರಾಯಪ್ಪರವರು ಕೂಡ ಬಲಿಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಈಗಲೂ ಕೂಡ ಗುರುಗಳು ಬಲಿಪೂಜೆಯಲ್ಲಿ ಭಾಗವಹಿಸಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಈ ಬಲಿಪೂಜೆಯಲ್ಲಿ ಮತ್ತೊಮ್ಮೆ ಒಂದನೇ ಸ್ವಾಮಿ ಬಾಲರಾಜ್ ಮತ್ತು ಒಂದನೇ ಸ್ವಾಮಿ ಶಾಂತಕುಮಾರ್ ಅವರು ಕೂಡ ಬಲಿಪೂಜೆಯಲ್ಲಿ ಭಾಗವಹಿಸಿ ಪ್ರಾರ್ಥಿಸಿದ್ದಾರೆ. ಆದುದರಿಂದ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ ಈ ನಮ್ಮ ಪುಟ್ಟ ಸನ್ಮಾನವನ್ನು
ಅತ್ಯವನ್ಯ ಡಾಕ್ಟರ್ ಆರ್.ಕೆ. ಸ್ವಾಮಿ ಅವರು ಸ್ವೀಕರಿಸಬೇಕು ಮತ್ತು ಉಳಿದ ಶಾಂತರಾಜ್ ಮತ್ತು ಬಾಲರಾಜ್ ಅವರು ಕೂಡ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆರ್.ಕೆ. ಸ್ವಾಮಿ ಅವರು ಮುಂದೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಹಾರುಬಲಿಯಿಂದ ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಾಡಿಕೊಟ್ಟ ತುಂಬ ಏನು ಅಡಚಣೆ ಇಲ್ಲದೆ ನಡೆಸಿಕೊಟ್ಟಂಥ ಅಬ್ಬಿ ಅವನಿಗೆ ಧನ್ಯವಾದ ಸಲ್ಲಿಸ್ತೇನೆ. ಮುಂದೆ ಬರಬೇಕು. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಒಟ್ಟಾರೆಯಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಗಾನವೃಂದದವರಿಗೆ, ನಮ್ಮ ಧರ್ಮಕೇಂದ್ರ ಭಕ್ತಾದಿಗಳಿಗೆ ಹಾಗೂ ಹಿನ್ನೆಲೆಯಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಮತ್ತು ತೇರನ್ನು ಇಂದು ವಿಶೇಷವಾಗಿ ಅಲಂಕರಿಸಿದ ಕುಟುಂಬಸ್ಥರಿಗೂ ಮತ್ತು ನಿಮಗೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಹಕರಿಸಿದ್ದೀರಿ. ನಿಮಗೆ ಧನ್ಯವಾದ ಸಲ್ಲಿಸುತ್ತೇನೆ. ಸಂಜೆ 6 ಗಂಟೆಗೆ ಆ ಹೂವಿನ ಅಲಂಕೃತ ತೇರಿನ ಮೆರವಣಿಗೆ ಊರಿನ ಸುತ್ತ ಇರುವುದು. ಸಾಧ್ಯವಾದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಅಂತಿಮ ಆಶೀರ್ವಾದ. ಕರ್ತರು ನಿಮ್ಮೊಡನೆ ಇರಲಿ. ಶೀರ್ಭಾಗಿ ದೇವರ ವಿಶೇಷ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ. ಸಂತ ಅಂತೋಣಿಯವರ ಮಹಿಮೆಯು ಆನಂದವೂ ಆದ ದೇವರು ಅವರ ಅತಿಶಯ ಪ್ರಾರ್ಥನೆಗಳ ಮೂಲಕ ನಿಮ್ಮನ್ನು ದೃಢೀಕರಿಸಿ ಮಿತಿಯಿಲ್ಲದ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಅರಸಲಿ. ಸಂತ ಅಂತೋಣಿಯವರ ಬಿನ್ನಹಗಳ ನೆರವಿನಿಂದ ನೀವು ಸಕಲ ಕೇಡುಗಳಿಂದ ಬಿಡುಗಡೆ ಹೊಂದಿ ಅವರ ಪವಿತ್ರ ಜೀವನದ ಆದರ್ಶದಿಂದ ರೂಪಿತಗೊಂಡು ದೇವರ ಮತ್ತು ನೆರೆಯವರ ಸೇವೆಯಲ್ಲಿ ನೀವು ಸದಾ ನಿರತರಾಗುವಂತಾಗಲಿ. ಪವಿತ್ರ ಧರ್ಮಸಭೆ ತನ್ನ ಮಕ್ಕಳು ನಿರಂತರ ಶಾಂತಿಯಿಂದ ಸ್ವರ್ಗೀಯ ಸದಸ್ಯರ ಸಮೂಹವನ್ನು ಬಂದು ಸೇರುವುದನ್ನು ಕಂಡು ಸಂಭ್ರಮಿಸುತ್ತದೆ. ಅಂತೆಯೇ ನೀವು ಸಹ ಸಕಲ ಸಂತರೊಡನೆ ಸ್ವರ್ಗೀಯ ತಾಯ್ನಾಡಿನ ಆನಂದವನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಇಲ್ಲಿ ನೆರೆದಿರುವ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭು ಕ್ರಿಸ್ತರ ಯೋಗ್ಯ ಶಿಷ್ಯರಾಗಿ ಜೀವಿಸಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರರೇ, ಅದೇನಿಗೆ ಕೂಡ ಯಶೋದ ಕುಟುಂಬಸ್ಥರಿಗೂ ಧನ್ಯವಾದ ಸಲ್ಲಿಸಲು. ಮುಖ್ಯವಾಗಿ ನಮಗೆ ಪಾರ್ಕಿಂಗ್ ಸಮಸ್ಯೆ ಆದರೂ ಕೂಡ
ಒಂದು ಕುಟುಂಬ ಮುಂದೆ ಬಂತು. ವಜ್ರ ಅವರ ಕುಟುಂಬಸ್ಥರು ಇಲ್ಲೇ ಪಕ್ಕದಲ್ಲೇ ದೇವಾಲಯದ ಹೆಬ್ಬಾಗಿಲ ಎಡಗಡೆ ಇರ್ತಕ್ಕಂಥ ಜಮೀನಿನಲ್ಲಿ ಉಚಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಈ ವರ್ಷ ಪ್ರತಿ ವರ್ಷ ಕೊಡ್ತಾ ಇದ್ದ ಮನೆ ನಾಟಕ ನಡೀತು, ಅದಕ್ಕೂ ಕೂಡ ಅವರ ಜಮೀನು ಬಿಟ್ಟು ಕೊಟ್ಟರು. ಹಿಂದೂ ಸಂಪೂರ್ಣವಾಗಿ ಬನ್ನಿ ಫಾದರ್ ನಮ್ಮ ಜಮೀನಲ್ಲಿ ಪಾರ್ಕ್ ಮಾಡಿದ ಅವರೇ ಸ್ವಾಗತ ಮಾಡಿದರು. ಆ ಕುಟುಂಬಸ್ಥರಿಗೂ ಮತ್ತು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಸಂತ ಅಂತೋಣಿಯವರ ವರದಾನಗಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪಾದ್ವದ ಸುಂದರ ಪುಷ್ಪವೇ, ಕ್ರಿಸ್ತನ ಪ್ರೇಮದ ಚಿಲುಮೆಯೇ. ಪಾದ್ವದ ಸುಂದರ ಪುಷ್ಪವೇ, ಕ್ರಿಸ್ತನ ಪ್ರೇಮದ ಚಿಲುಮೆಯೇ. ಪಾವನ ಪುನೀತ ನೀವೇ, ಸಂತ ಅಂತೋಣಿಯವರೇ. ಪಾವನ ಪುನೀತ ನೀವೇ, ಸಂತ ಅಂತೋಣಿಯವರೇ. ನಮನ ಸಂತರೇ, ಪವಾಡ ಪುರುಷರೇ. ನಮನ ಸಂತರೇ, ಅದ್ಭುತ ತಾರೆಯೇ. ನಮನ ಸಂತರೇ, ಪವಾಡ ಪುರುಷರೇ. ನಮನ ಸಂತರೇ, ಅದ್ಭುತ ತಾರೆಯೇ. ನಿಮ್ಮ ಹೆಸರಲ್ಲಿ ಅದ್ಭುತ, ನಿಮ್ಮ ಕರದಲ್ಲಿ ಅದ್ಭುತ. ನಿಮ್ಮ ಹೆಸರಲ್ಲಿ ಅದ್ಭುತ, ನಿಮ್ಮ ಕರದಲ್ಲಿ ಅದ್ಭುತ. ನೀವೇ ಅದ್ಭುತ, ನೀ ದೇವರ ಅದ್ಭುತ. ನೀವೇ ಅದ್ಭುತ, ನೀ ದೇವರ ಅದ್ಭುತ. ಬಾಲ್ಯದಲ್ಲಿಯೇ ದೇವ ಚಿತ್ತಕ್ಕೆ ತಲೆಯ ಬಾಗಿ ನಡೆದಿರಿ. ಬಾಲಯೇಸುವ ಕೈಯಲ್ಲಿ ಹಿಡಿಯುವ ಭಾಗ್ಯವ ಪಡೆದಿರಿ. ದೈವ ವಾಕ್ಯಕ್ಕೆ ಮಣಿದು ನೀ ಕ್ರಿಸ್ತನ ಸಾರಿದಿರಿ. ದೈವ ವಾಕ್ಯಕ್ಕೆ ಮಣಿದು ನೀ ಕ್ರಿಸ್ತನ ಸಾರಿದಿರಿ. ಪ್ರೀತಿಯ ನೀಡಿದಿರಿ, ಪ್ರೀತಿಯ ನೀಡಿದಿರಿ. ನಿಮ್ಮ ಹೆಸರಲ್ಲಿ ಅದ್ಭುತ, ನಿಮ್ಮ ಕರದಲ್ಲಿ ಅದ್ಭುತ. ನಿಮ್ಮ ಹೆಸರಲ್ಲಿ ಅದ್ಭುತ, ನಿಮ್ಮ ಕರದಲ್ಲಿ ಅದ್ಭುತ. ನೀವೇ ಅದ್ಭುತ, ನೀ ದೇವರ ಅದ್ಭುತ. ನೀವೇ ಅದ್ಭುತ, ನೀ ದೇವರ ಅದ್ಭುತ. ಮೊರೆಯಿಡುವ ಭಕ್ತರೆಲ್ಲರ ಕುಂದು ಕೊರತೆಯ ನೀಗಿರಿ. ಕಳೆದು ಹೋದ ವಸ್ತುವ ಕ್ಷಣದಿ ಹುಡುಕಿ ಕೊಡುವಿರಿ. ನೊಂದು ಬೆಂದಿಹ ಮನಗಳ
ಅದ್ಭುತವ ಮಾಡಿರಿ. ಪಾದ್ವದ ಸುಂದರ ಪುಷ್ಪವೇ, ಕ್ರಿಸ್ತನ ಪ್ರೇಮದ ಚಿಲುಮೆಯೇ, ಪಾವನ ಪುನೀತ ನೀವೇ, ಸಂತ ಅಂತೋಣಿಯವರೇ. ನಮನ ಸಂತರೇ, ಪವಾಡ ಪುರುಷರೇ, ನಮನ ಸಂತರೇ, ಅದ್ಭುತ ತಾರೆಯೇ. ನಮನ ಸಂತರೇ, ಪವಾಡ ಪುರುಷರೇ, ನಮನ ಸಂತರೇ, ಅದ್ಭುತ ತಾರೆಯೇ. ನಿಮ್ಮ ಹೆಸರಲ್ಲಿ ಅದ್ಭುತ, ನಿಮ್ಮ ಕರದಲ್ಲಿ ಅದ್ಭುತ, ನಿಮ್ಮ ಹೆಸರಲ್ಲಿ ಅದ್ಭುತ, ನಿಮ್ಮ ಕರದಲ್ಲಿ ಅದ್ಭುತ. ನೀವೇ ಅದ್ಭುತ, ನೀ ದೇವರ ಅದ್ಭುತ. ನೀವೇ ಅದ್ಭುತ, ನೀ ದೇವರ ಅದ್ಭುತ. ಪುತ್ರರೊಡಗೂಡಿ ಹರಸೆ ಮರುತಾಯಿ. ಪವಿತ್ರ ಶಿಲುಬೆಯ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.